सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ಶಾಸ್ತ್ರ ಇದೆ, ಸ್ತೋತ್ರದಲ್ಲಿ ನೀತಿ ಇದೆ, ಸ್ತೋತ್ರದಲ್ಲಿ ನಾವು ಜೀವನಕ್ಕೆ ಅಳವಡಿಸಿಕೊಂಡು ಬದುಕಬೇಕಾದಂಥ ಆಚಾರ ಅನುಷ್ಠಾನ ಇದೆ. ಇದನ್ನೆಲ್ಲ ನಾವು ಹೇಳಿಕೊಂಡಿದ್ವಿ ಆರಂಭದಲ್ಲಿ. ಹಾಗೆ ಈ ದೇವಿಯ ನಿರಾಧಾರ, ನಿರಂಜನ ಇತ್ಯಾದಿ ನಾಮಗಳನ್ನು ನಾವು ಮನಸ್ಸಿಗೆ ಭಾವಿಸಿಕೊಳ್ತಾ ಬಂದಾಗ ನೋಡಿದಂಥ ಈ ನಿರ್ಗುಣ ನಿಷ್ಕಲ ಈ ಭಾವ ಅಂದರೆ ಯಾವಾಗ ನಮ್ಮಲ್ಲಿ ನಿರ್ಗುಣತೆ ಅಂದರೆ ಗುಣಕ್ಕೆ ಅಂಟಿಕೊಳ್ಳುವ ಭಾವ ಇಲ್ಲ, ಹಾಗೆ ಪರಮಾತ್ಮ ಬಿಟ್ಟು ಬೇರೆ ಎಲ್ಲವೂ ಪರಮಾತ್ಮನದೇ ಅವಯವ, ಪರಮಾತ್ಮನ ಅಂಗವಲ್ಲದೆ ಬೇರೆ ಇಲ್ಲ ಅನ್ನುವಂಥ ಒಂದು ಭಾವ, ಅದನ್ನು ನಾವು ಭಾವಿಸಿಕೊಳ್ತಾ ಬಂದಾಗ ಅಂದರೆ ಭೇದ ಭಾವವನ್ನು ಅಳಿಸಿಕೊಂಡ್ರೆ ಆಗ ನಮಗೇನು ಗೊತ್ತಾಗತ್ತೆ? ಗೀತೆಯಲ್ಲಿ ಗೀತಾಚಾರ್ಯ ಹೇಳಿದಾನೆ, ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಅಪ್ಪ, ಇದು ಸತ್ವಗುಣದ ಸ್ವಭಾವ, ಇದು ರಜೋಗುಣದ ಸ್ವಭಾವ. ಯಾರು ಸತ್ವಗುಣಿಗಳಾಗಿರ್ತಾರೆ ಅವರು ಈ ತರ ನಡ್ಕೋತಾರೆ, ಇವರು ರಜೋಗುಣಿಗಳು ಆದ್ರಿಂದ ಅಥವಾ ರಜೋಗುಣ ಇವರಲ್ಲಿದೆ ಆದ್ರಿಂದ ಇವರು ಹೀಗೆ ನಡ್ಕೋತಾರೆ. ಅದಕ್ಕೆ ಅವನು ಪಟ್ಟಿ ಮಾಡಿ ಹೇಳ್ತಾನೆ, ಸತ್ವಗುಣದ ಒಂದು ಸ್ವರೂಪ ಏನು, ರಜೋಗುಣದ ಸ್ವರೂಪ ಏನು, ತಮೋಗುಣದ ಸ್ವರೂಪ ಏನು. ಆದ್ರಿಂದ ಅದನ್ನ ನೋಡ್ಕೊಂಡಾಗ ಓಹೋ ಇದು ಈ ತರ ಇದೆ, ಆದ್ರಿಂದ ಇದು ತಮೋಗುಣ, ಆದ್ರಿಂದ ಈ ತಮೋಗುಣ ಆದ್ರಿಂದ ಅವ್ರು ಆ ತರ ನಡ್ಕೋತಾರೆ. ಈಗ ನಾಯಿ ಸ್ವಭಾವ ಏನೋ ಗೋಗೋ ಅನ್ನೋದು ಅದ್ ನಾವು ತಿಳ್ಕೊಂಡಿದ್ದೇವಲ್ವಾ. ಹಾಗೆ ಯಾವುದನ್ನ ನಾವು ನೋಡ್ತಾ ಹೋಗ್ತೇವೆ, ಹಾಗೆ ಇದರ ಸ್ವಭಾವ ಇದು, ಇದರ ಸ್ವರೂಪ ಇದು ಅನ್ನೋದನ್ನ ತಿಳ್ಕೊಂಡಾಗ ಏನಾಗುತ್ತೆ? ನಮ್ಮಲ್ಲಿ ಕೋಪ ಉಂಟಾದ್ರೆ, ನಮ್ಮಲ್ಲಿ ಪ್ರೀತಿ ಉಂಟಾದ್ರೆ ಅದನ್ನ ನಾವು ಶಮನ ಮಾಡ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಅದನ್ನ ತಾನೇ ಗೀತೆಯಲ್ಲಿ ಬೋಧಿಸಿದ್ದಾನೆ. ಹಾಗೆ ದೇವಿಯ ಈ ಗುಣಸ್ವರೂಪವನ್ನ ನಾವು ಭಾವಿಸ್ತಾ ಬಂದಾಗ ಪ್ರಪಂಚವು ದೇವಿಯಿಂದ ಬಂದಂಥ ಗುಣಗಳಿಂದ ಇದೆಯೇ ಹೊರತು ದೇವಿಯಲ್ಲಿ ಗುಣ ಇಲ್ಲ. ಆ ರೀತಿಯಾಗಿ ಗುಣರಹಿತತೆಯ ಒಂದು ಭಾವವನ್ನು ನಾವು ಮನಸ್ಸಲ್ಲಿ ಮನನ ಮಾಡ್ಕೊಳ್ತಿದ್ರೆ, ಹಾಗೆ ಕಲಾರಹಿತತೆಯನ್ನ ಭಾವನೆ ಮಾಡ್ಕೊಳ್ತಿದ್ರೆ ನಮಗೇನಾಗುತ್ತೆ? ಶಾಂತತೆ ಅನ್ನುವುದು ದೊರಕುತ್ತೆ. ಆ ಶಾಂತತೆ ದೊರಕಿದ್ದರಿಂದ ಏನಾಗುತ್ತೆ? ನಮ್ಮಲ್ಲಿ ಕಾಮ ಅನ್ನುವುದು ಹುಟ್ಟೋದಿಲ್ಲ. ಕಾಮ ಅನ್ನುವುದು ಬಂದಾಗ ತಾನೇ ಮಿಕ್ಕಿದ್ದೆಲ್ಲ ಅಂದ್ರೆ ಮುಂದಿನದೆಲ್ಲ. ಆದ್ರಿಂದ ನೋಡಿ, ನಾಮಗಳಲ್ಲಿ ಏನಿದೆ ಅನ್ನೋದಕ್ಕೋಸ್ಕರ ತೋರಿಸ್ತಿರೋದಷ್ಟೇ. ನಿರ್ಗುಣ ನಿಷ್ಕಲ ಅಂತಾದಾಗ ಶಾಂತ ಅನ್ನೋದಿದೆ, ಶಾಂತ ಅಂತಾದಾಗ ಏನಿದೆ? ನಿಷ್ಕಾಮ ನಿರುಪಪ್ಲವ ಅಂತ ಇದೆ. ಯಾವಾಗ ನಿಷ್ಕಾಮ ನಿರುಪಪ್ಲವ ಆಗ ಶಾಂತ ಅಂತ ಇದೆ. ಹೇಗೂ ನೀವು ಅನ್ವಯ ಮಾಡಬಹುದು. ನಿರುಪಪ್ಲವ ನಿಷ್ಕಾಮ ಆದ್ರೆ ಶಾಂತ ಇದೆ, ಶಾಂತ ಅಂತಾದಾಗ ನಿರ್ಗುಣ ನಿಷ್ಕಲ ಇದೆ. ನಿರ್ಗುಣ ನಿಷ್ಕಲ ಅಂತಿದ್ರೆ ಫಲರೂಪದಲ್ಲೇನಿದೆ? ಶಾಂತ ಇದೆ. ಅದಕ್ಕೆ ನೋಡಿ, ಶಾಂತ ಮಧ್ಯೆ ಇಟ್ಟು ಈ ಕಡೆ ನಿರ್ಗುಣ ನಿಷ್ಕಲ, ಈ ಕಡೆ ನಿಷ್ಕಾಮ ನಿರುಪಪ್ಲವ ಕೊಟ್ಟಿದ್ದಾರೆ. ಆದ್ರಿಂದ ಈ ನಿಷ್ಕಾಮ ಅನ್ನುವ ವಿಷಯ ಬಂದಾಗ ಮುಂಡಕ ಉಪನಿಷತ್ತು ನಾವು ಮತ್ತೆ ಹೇಳಿಕೊಂಡಿರೋದೇನು? ಸಹಸ್ರನಾಮಗಳು ಯಾವುದು ಯಾರೋ ಕೃತಕವಾಗಿ ನಿರ್ಮಾಣ ಮಾಡಿರೋದಲ್ಲ. ದೇವಿ ಇಲ್ಲಿ ವಾಗ್ದೇವಿ ಮಂತ್ರಿಣಿ ಅವರನ್ನ ಕರೆದು ದೇವಿನೇ ಅವರಿಗೆ ಹೇಳಿದಾಳೆ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ನೋಡೋದೇನು? ಪರಮಾತ್ಮ ಕೂತ್ಕೊಂಡು ಭೀಷ್ಮರು ಹೇಳೋದನ್ನ ಕೇಳ್ತಾ ಸರಿಗಿದೆಪ್ಪ ಸರಿಗಿದೆಪ್ಪ ಅಂತ ತಲೆದೂಗುತ್ತಾ ಇದ್ದಾನೆ. ಇಲ್ಲಿ ದೇವಿ ತಲೆದೂಗುತ್ತಾ ಇದ್ದಾಳೆ. ಅಂದ್ರೆ ಅರ್ಥ ಏನು? ಇದನ್ನ ಯಾರೋ ಕೃತಕವಾಗಿ ಮಾಡಿದ್ದಲ್ಲ. ಯಾರು ಯಾರದಾಗಿದೆಯೋ ಅವರೇ ಕರೆಕ್ಟ್, ಇದು ನನ್ನ ಹೆಸರು ಅಂತ ಹೀಗೆ ಅನ್ನಬೇಕಾದ್ರೆ, ಅದಕ್ಕೊಂದು ಸಹಿ ಮುದ್ರೆ ಹಾಕಬೇಕಾದ್ರೆ ಅದು ಯಾರದಾಗಿದೆಯೋ ಅವರಿಂದನೇ ಅದು ನಿರ್ಮಿತ ಆಗಿದೆ. ಆದ್ರಿಂದ ನಾಮಕಾರಿ ಬಹುಧಾ, ನಿನ್ನ ಹೆಸರುಗಳನ್ನ ನೀನೇ ನಿರ್ಮಾಣ ಮಾಡಿಕೊಂಡೆ. ಆಮೇಲೆ ಏನ್ ಮಾಡಿದೆ? ತತ್ರಾರ್ಪಿತ
ನಿಜ ಸರ್ವ ಶಕ್ತಿ, ಆ ನಾಮಗಳಲ್ಲಿ ನಿನ್ನ ಎಲ್ಲ ಶಕ್ತಿಯನ್ನು ನೀನು ಅರ್ಪಣೆ ಮಾಡಿದೆ ಅಂತ ಹೇಳಿರುವಂತೆ ಈ ನಾಮಗಳಲ್ಲಿ ಇದು ಬೇಕಾಬಿಟ್ಟಿ ಅಲ್ಲ. ಈ ನಾಮಗಳಲ್ಲಿ ದೇವಿ ತಾನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ತನ್ನ ಸರ್ವ ಶಕ್ತಿ ತುಂಬಿದಾಳೆ. ಒಂದು ನಾಮವನ್ನ ಸರಿಯಾಗಿ ನಾವು ಹೇಳ್ಕೊಂಡ್ರು ಸಾಕು, ದೇವಿಯ ಸರ್ವಶಕ್ತಿ ಅಲ್ಲಿದೆ. ಅದನ್ನ ನಾವೀಗ ತಿಳ್ಕೊಳ್ಬೇಕಾದ್ದು. ಆದ್ರಿಂದ ಈಗ ನಿಷ್ಕಾಮ ಅನ್ನುವುದು ಅಸಾಧಾರಣವಾದದ್ದು. ಅದನ್ನ ಮುಂಡಕ ಉಪನಿಷತ್ತು ಏನ್ ಹೇಳ್ತಾ ಇದೆ? ಕಾಮಾನ್ ಯಹ ಕಾಮಯತೆ, ಯಾರು ಯಾವಾಗ್ಲೂ ಕಾಮಗಳನ್ನ ಬಯಸ್ತಾ ಇರ್ತಾನೋ, ನನಗೆ ಮನ್ಯಮಾನಃ ಇದು ಬೇಕು ಇದು ಬೇಕು ಇದು ಬೇಕು ಅಂತ ಅವನೇನ್ ಮಾಡ್ತಾನೆ? ಕಾಮಭಿರ್ಜಾಯತೆ, ಮತ್ತೆ ಮತ್ತೆ ಹುಟ್ಟುತ್ತಾನೆ ಇರ್ತಾನೆ, ಅದಕ್ಕೆ ಕೊನೆ ಇಲ್ಲ. ಯಾವಾಗ ಅವನು ನಿಷ್ಕಾಮನಾಗುತ್ತಾನೆ ಆಗ ಪರ್ಯಾಪ್ತ ಕಾಮಸ್ಯ, ನಾವು ನಿನ್ನೆ ನೋಡಿದ್ವಿ ಪರಿಪೂರ್ಣ ಕಾಮ ಆದಾಗ ನನ್ಗಿನ್ನೇನ್ ಪಡ್ಕೊಳ್ಳೋದಿದ್ಯಪ್ಪ, ಎಲ್ಲ ಪಡ್ಕೊಂಡಾಗಿದೆ, ನಾನು ತೃಪ್ತನಾಗಿದ್ದೇನೆ. ಎಲ್ಲಾದ್ರೂ ಒಬ್ಬ ಮನುಷ್ಯನ ಬಾಯಲ್ಲಿ ನಾವ್ ಇದನ್ನ ಹೇಳ್ಸಕ್ಕಾಗತ್ತಾ? ಹಣ್ಣಾಗಿ ಬಿದ್ದೋಗ್ತಾ ಇದ್ರು ಆಯ್ತು ನಾನು ಕಂಡಿದ್ದೆಲ್ಲ, ಏನಿಲ್ಲ ನನ್ ಮರಿಮಗಂದೊಂದು ಮದುವೆ ಆಗ್ಬಿಟ್ರೆ ಸಾಕು ಅಂತ ಅಂದ್ರೆ ಆ ರೀತಿಯಾದರೂ ಮನಸ್ಸಿನಲ್ಲಿ ಬಯಕೆ ಬರುತ್ತೇ ಹೊರತು, ಆಯ್ತಪ್ಪ ಮೊಮ್ಮಗನ್ ನೋಡಾಯ್ತು, ಮರಿಮಗನು ಎಜುಕೇಶನ್ ಮುಗಿಸಿ ಉದ್ಯೋಗಕ್ಕೆ ಬಂದಿದ್ದಾನೆ, ಮರಿಮಗ ಎಜುಕೇಶನ್ ಮುಗಿಸಿ ಉದ್ಯೋಗಕ್ಕೆ ಬಂದಿದ್ದಾನೆ, 25 ವಯಸ್ಸಾಗಿದೆ, ಅವನಿಗೊಂದು ಮದ್ವೆ ನೋಡ್ಬಿಟ್ರೆ ಆಮೇಲೆ ನಾನು ಹಾಗೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಇರುತ್ತೆ ಹೊರತು ಮುಗೀತು ಅಂತಿಲ್ಲ. ಆದ್ರಿಂದ ಪರ್ಯಾಪ್ತ ಕಾಮನಾಗಬೇಕಾದ್ರೆ ಮುಂಡಕ ಉಪನಿಷತ್ತಿನ ಮಾತಿದು. ಆವಾಗ ಕೃತಾತ್ಮನಸ್ತು, ಯಾರು ನಾನು ಪಡೆದಿದ್ದೇನೆ, ನಾವು ನಿನ್ನೆ ನೋಡಿದ ಅರ್ಥ ಉಪನಿಷತ್ತಿನಲ್ಲಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನೆ ಇದೆಲ್ಲ ನಾವು ನೋಡಿದ್ದೇವೆ. ನಾನು ಪಡ್ಕೊಂಡಾಗಿದೆ ಏನು? ಯದ್ಧಾತ್ರ ಎಲ್ಲಭಸೆ ನಿಜ ಕರ್ಮೋಪಾತ್ತಂ, ಅದೆಲ್ಲ ನಾವು ನಿನ್ನೆ ನೋಡಿದ್ವಿ. ನಮ್ಮ ಪಾಲಿಗೆ ಏನು ದೊರಕಿದೆ ಸಾಕಪ್ಪ, ನಾನು ತೃಪ್ತನಾಗಿದ್ದೇನೆ, ನಾನು ಸಂತುಷ್ಟನಾಗಿದ್ದೇನೆ, ನಾನು ಜೀವನದಲ್ಲಿ ಏನ್ ನೋಡ್ಬೇಕೋ ನೋಡಾಗಿದೆ ಅನ್ನುವ ಒಂದು ಭಾವನೆ, ಆ ತೃಪ್ತಿ ನಮ್ಮಲ್ಲಿ ಬರಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಉಪನಿಷತ್ತಿನ ಮಾತಿನಲ್ಲಿ ಹೇಳ್ತಾ ಇದ್ದಾರೆ, ಪರ್ಯಾಪ್ತ ಕಾಮಸ್ಯ, ಯಾರ ಒಂದು ಬದುಕಿನಲ್ಲಿ ತೃಪ್ತಿ ಅನ್ನುವುದು ದೊರಕಿದೆಯೋ, ಯಾರು ಕೃತಾತ್ಮನಃ, ನಾನು ಮಾಡಬೇಕಾದ್ದು ಜೀವನದಲ್ಲಿ ಮಾಡಾಯ್ತು, ನನ್ನ ಜೀವನದಿಂದ ಅಂದ್ರೆ ಈ ಶರೀರ ನಾನು ಪಡ್ಕೊಂಡು ಬಂದ ಮೇಲೆ ಏನು ಕರ್ತವ್ಯಗಳನ್ನ ನಿರ್ವಹಣೆ ಮಾಡಬೇಕಾಗಿದೆಯೋ ಮಾಡಾಯ್ತು ಅಂತ ಯಾವಾಗ ನಿರ್ಣಯ ಮಾಡೋದು? ಇವತ್ತೇನು ಕೆಲಸ ಮಾಡಿದ್ವಿ ಅವತ್ತು ನಿರ್ಣಯ ಸಾಕು. ನಾಳೆ ಮಾಡಬೇಕು ಅನ್ನೋ ನಿರ್ಣಯ ಅಲ್ಲ. ಯಾಕೆಂದ್ರೆ ನಾಳೆ ನಮ್ಮ ಪಾಲಿಗಿದೆ ಗೊತ್ತಿಲ್ಲ, ನಾಳೆ ನಾವು ಉಸಿರಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕಥೆ ಒಂದು ಹೇಳ್ತಾರೆ. ಈ ಯುಧಿಷ್ಠಿರನ ಹತ್ತಿರ ಯಾರೋ ಒಬ್ಬ ಏನೋ ಕೇಳಕ್ಕೆ ಬಂದನಂತೆ. ಅವನು ಹೇಳಿದ್ನಂತೆ ನಾಳೆ ಬಾ ಕೊಡ್ತೀನಿ ಅಂತ. ಇವನು ಹೋಗುವಾಗ ಭೀಮ ನೋಡಿದ್ದ, ಯಾರು ಬೇಡೋದಕ್ಕೆ ಹೋಗ್ತಾ ಇದ್ನಲ್ಲ, ಅವನು ಯುಧಿಷ್ಠಿರನ ಹತ್ರ ಹೋಗುವಾಗ ಅವನು ಬೇಡಕ್ಕೆ ಹೋಗ್ತಾ ಇದ್ದಾಗ ಭೀಮ ಅಲ್ಲೇ ನಿಂತಿದ್ದ. ಇವನು ವಾಪಸ್ ಬಂದ, ಬರಿಗೈಯಲ್ಲಿ ಬರ್ತಾ ಇದ್ದಾನೆ. ನೋಡಿ ಆಶ್ಚರ್ಯ ಆಯ್ತು. ಭೀಮ ಕೇಳ್ದ, ಏನಂದ್ರು ಅಣ್ಣ ಅಂತ. ನಾಳೆ ಬರಕ್ ಹೇಳಿದ್ದಾರೆ ಅಂತ. ಆಗ ಭೀಮ ಏನ್ ಮಾಡ್ದ, ಅಲ್ಲೊಂದು ಗಂಟೆ ಇತ್ತು. ಆ ಗಂಟೆಯನ್ನ ಯಾಕೆ ಇಟ್ಟಿದ್ರು ಅಂದ್ರೆ, ಅರಮನೆಯ ಮುಖ್ಯ ದ್ವಾರದಲ್ಲಿ ಯಾರಿಗಾದರೂ, ಆ ನಗರದಲ್ಲಿ ಯಾರಿಗಾದರೂ ಅತ್ಯಂತ ಸಂತೋಷದ ಸುದ್ದಿ ಇದ್ರೆ ಅವರು ಗಂಟೆ ಬಾರಿಸ್ಬೇಕು, ಯಾರಿಗಾದರೂ ಅತ್ಯಂತ ದುಃಖದ ಸುದ್ದಿ ಇದ್ರು ಅವರು ಗಂಟೆ ಬಾರಿಸ್ಬೇಕು. ನೋವಿದ್ರೆ ರಾಜನೋ ಯಾರೋ ಅವರಿಗೆ ಏನ್ ಕಷ್ಟ ಇದೆ ಅದರ ಪರಿಹಾರಕ್ಕೆ ಬರಬೇಕು. ಆ ರೀತಿ ಒಂದು ಗಂಟೆ. ಈ ಭೀಮ ಆ ಗಂಟೆಯನ್ನ ಜೋರಾಗಿ ಅಂದ್ರೆ ಒಳ್ಳೆ ಉನ್ಮತ್ತನ ತರಹ ದಬ್ಬ 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 ಬಾರಿಸ್ತಾನೇ ಇದ್ದಾನೆ. ಎಲ್ಲರೂ ಬಂದ್ರು, ದಬ್ಬ ಇದ್ಯಾರಿದು ಮೊದಲು. ಆಮೇಲೆ ಆ ಅರಮನೆಯಲ್ಲಿರೋರು ಎಲ್ಲರೂ ಓಡ್ಕೊಂಡು ಬಂದ್ರು. ಆಮೇಲೆ ಯುಧಿಷ್ಠಿರ ಬಂದು ಬೆನ್ನು ತಟ್ಟಿ, ಭೀಮ ಏನಾಯ್ತು, ಯಾಕೆ ಇಷ್ಟು ಉದ್ವೇಗದ ನಿನ್ನ ಘಂಟಾನಾದ ಮಾಡ್ತಿದ್ದಿ, ಏನಾಯ್ತು ಅಂದ್ರೆ, ನಮ್ಮಣ್ಣ ಮೃತ್ಯುಂಜಯ, ನಮ್ಮಣ್ಣ ಮೃತ್ಯು ಗೆದ್ದು ಬಿಟ್ಟಿದ್ದಾನೆ, ಆ ಆನಂದ ನನಗೆ ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ರೆ, ನಾಳೆ ಬಾ ಅಂತ ಹೇಳಿದ ಮೇಲೆ ನಾಳೆ ನಾನು ಬದುಕಿರ್ತೀನಿ ಅಂತ ಗೊತ್ತಾಯ್ತಲ್ಲ, ಆ ಆನಂದ, ಅದಕ್ಕೋಸ್ಕರ ನಾನು ಆ ಆನಂದದಿಂದ ಗಂಟೆ ಬಾರಿಸ್ತಾ ಇದ್ದೀನಿ ಅಂತ ಹೇಳ್ದ. ಅಂದ್ರೆ ನಾಳೆ ನಾವಿರ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ.
ನಾಳೆ ಅಲ್ಲ, ಈ ಘಳಿಗೆ ಮುಗಿದ ನಂತರಕ್ಕೆ ಗೊತ್ತಿಲ್ಲ. ಆದ್ರಿಂದ ಪ್ರತಿ ಘಳಿಗೆಯಲ್ಲಿ ಇದು ನಾವು ತಿಳ್ಕೋಬೇಕಾದ್ದು. ಪ್ರತಿ ಘಳಿಗೆಯಲ್ಲಿ ನನ್ನ ಕಾರ್ಯ ಆಯ್ತಾ, ನನ್ನ ಶರೀರ ಪರಮಾತ್ಮ ಕೊಟ್ಟಿದ್ದು ಸಾರ್ಥಕ ಆಯಿತು. ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನದಲ್ಲಿ, ಪ್ರತಿ ಕ್ಷಣದಲ್ಲಿ ಪ್ರತಿ ಕಾರ್ಯ ಮುಗಿದ ಮೇಲೆ. ಆದ್ರಿಂದ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ಅಡಿಗೆ ಮುಗಿಸಿ ಒಗ್ಗರಣೆ ಹಾಕಿದ ತಕ್ಷಣ ಮನೆ ದೇವರ ಹೆಸರು ಹೇಳಿಕೊಂಡು ಅರ್ಪಿತಾ ಅಂತ ಇದ್ರು ಅಲ್ವಾ. ಮನೆ ದೇವರು ಯಾರು ಇರ್ತಾರೆ ಆ ಹೆಸರು ಹೇಳಿಕೊಂಡು, ಶ್ರೀನಿವಾಸ ಆದ್ರೆ ಶ್ರೀನಿವಾಸನಿಗೆ ಅರ್ಪಿತ ಆಗಲಿ, ಕೃಷ್ಣ ಆದ್ರೆ ಕೃಷ್ಣನಿಗೆ, ಶಿವ ಆದ್ರೆ ಶಿವನಿಗೆ ಅರ್ಪಿತ ಆಗಲಿ ಅಂತ ಹೇಳಿ ಹಾಗೆ ಒಂದೊಂದು ಘಟ್ಟ ಮುಗಿದಾಗ ಇದು ಅರ್ಪಿತ. ಆದ್ರಿಂದಲೇ ಕೃತಾತ್ಮ ಅಂತ ಯಾವಾಗ ಆಗೋದು, ಮುಗಿಯೋದಿಲ್ಲ ಅದು. ಆದ್ರಿಂದ ಪ್ರತಿದಿನದ ಪ್ರತಿಯೊಂದು ಘಟ್ಟದಲ್ಲಿ ಕೃತಾತ್ಮತೆಯ ಭಾವವನ್ನ ನಾವು ಅನುಭವಿಸಬೇಕು. ಆಗ ಏನಾಗುತ್ತಾನೆ, ಪರ್ಯಾಪ್ತ ಕಾಮನಾಗುತ್ತಾನೆ. ಆದ್ರಿಂದ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲೀಯಂತೆ ಕಾಮಃ. ಇಲ್ಲೇ ಎಲ್ಲ ಕಾಮಗಳು ಮುಗ್ದೋಗ್ಬಿಡುತ್ತೆ. ಯಾವತ್ತು ಕಾಮ ಗಂಟಿಟ್ಕೊಳ್ಳುತ್ತೆ ಆಗ ಮತ್ತೆ ಜನ್ಮ. ಆದ್ರಿಂದ ನಾವು ಮಾಡಬೇಕಾದ್ದೇನು, ಇದು ಉಪನಿಷತ್ತಿನ ಮಾತು, ಮುಂಡಕ ಉಪನಿಷತ್ತಿನ ಮಾತು. ಅದನ್ನೆನ್ನೆ ದಿವಸ ನಾವು ನೋಡಿದ ಅರ್ಥ. ಆದ್ರಿಂದ ನಾವು ಮಾಡಬೇಕಾದ್ದೇನು, ನಿಷ್ಕಾಮ ಎಂಬುದನ್ನ, ನಿರ್ಗುಣ ನಿಷ್ಕಲ ಅನ್ನುವುದನ್ನ ಭಾವಿಸುವಾಗ ಪರ್ಯಾಪ್ತ ಕಾಮನಾಗಿದ್ದೇನೆ. ಇವತ್ತು ಅದ್ಭುತವಾದ ಊಟ ಮಾಡಿದ್ನಾ, ಇವತ್ತು ಸಾರ್ಥಕ ಆಯಿತು. ಇವತ್ತು ಅದ್ಭುತವಾದ ದೃಶ್ಯ ನೋಡಿದೆನ, ಸಾರ್ಥಕ ಆಯಿತು. ಇವತ್ತು ಒಳ್ಳೆ ಮಾತಾಡಿದೆನಾ, ಅದೇ ಉಪನಿಷತ್ತು ಮುಂದೆ ಹೇಳ್ತಾ ಇದೆ. ಆದ್ರಿಂದ ಏನ್ ಮಾಡಿ, ತಮೇವ ಏಕಂ ಜಾನಥ, ಆ ಪರಮಾತ್ಮ ಪುರುಷನನ್ನೇ ಚಿಂತಿಸಿ ಮತ್ತೇನ್ ಮಾಡಿ, ಆತ್ಮಾನಂ ಅನ್ಯಾವಾಚ ವಿಮುಂಚಥ. ಬೇರೆ ಮಾತಾಡ್ಬೇಡಿಪ್ಪ, ಬೇರೆ ವಿಷಯಕ್ಕೆ ಹೋಗಬೇಡಿ, ಬೇರೆ ಸುದ್ದಿಗೆ ಹೋಗಬೇಡಿ. ಏನ್ ಮಾಡ್ಬೇಕು, ತಮೇವ ಏಕಂ, ಆ ಪರಮಾತ್ಮ ವಸ್ತುವಿಗೆ ಸಂಬಂಧಪಟ್ಟಂತೆ ಮನಸ್ಸನ್ನ ಚಿಂತಿಸಿ ಭಾವಿಸಿ ಮಾಡಿದ್ರೆ ಏನಾಗತ್ತೆ, ಇಹೈವ ಸರ್ವೇ ಕಾಮ ಪ್ರವಿಲೀಯಂತೆ. ಈ ಲೋಕದಲ್ಲೇ ಎಲ್ಲ ಕಾಮ ನಿಂತು ಹೋಗ್ಬಿಡುತ್ತೆ, ಎಲ್ಲ ಕಾಮ ಮುಳುಗ್ ಹೋಗ್ಬಿಡುತ್ತೆ. ಅಂಥ ಒಂದು ತತ್ವವನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ನಿಷ್ಕಾಮ ನಿರ್ಗುಣ ಅನ್ನುವುದರಲ್ಲಿ ಶಾಂತ, ನಿಷ್ಕಲ, ನಿಷ್ಕಾಮ, ನಿರುಪಪ್ಲವ ಅಂಥ ತತ್ವವನ್ನ ಮನಸ್ಸಿನಲ್ಲಿ ಭಾವಿಸಿಕೊಳ್ತಾ ಈಗ ಮುಂದಿನ ನಾಮ ಏನು, ನಿತ್ಯ ಮುಕ್ತ. ಆ ನಿತ್ಯ ಮುಕ್ತ ಅಂದಾಗ ಯಾವತ್ತೂ ಜೀವಿಗೆ ಬಂಧನ ಅಂತ ಇಲ್ಲ, ಜೀವಿಗೆ ಬಂಧನ ಅಂತ ಇಲ್ಲ. ಯಾವಾಗ ಬಂಧನ ಅಂತ ಅನ್ಸುತ್ತೆ, ನಮ್ಮನ್ನೇ ನಾವು ನೋಡ್ಕೊಂಡ್ರೆ ನಮ್ಮ ಜೀವನದಲ್ಲೇ ನಾವು ಖುಷಿಯಾಗಿದ್ದಾಗ ಬಂಧನದಲ್ಲಿದ್ದೀವಿ ಅನ್ಸಲ್ಲ ನಮಗೆ. ಯಾರಾದ್ರೂ ಏನಾದ್ರೂ ಒಂದು ಲೊಟಕದ್ರ ಆಗ ನಮಗೆ ನೋವು ಶುರುವಾಗುತ್ತಲ್ಲ, ಆವಾಗ ನನಗೆ ಯಾಕಪ್ಪ ಬೇಕು ಈ ಸಂಸಾರ ಬಂಧನ ಅನ್ಸುತ್ತೆ ತಾನೆ. ಅಂದ್ರೆ ಅರ್ಥ ಏನು, ಯಾವಾಗ ಈ ನಾನು ಅನ್ನುವುದಕ್ಕೆ ಭಂಗ ಬಂತು ಆಗ ಬಂಧ ಅಂತ ಅನ್ಸುತ್ತೆ. ಆ ನಾನು ಅನ್ನೋದನ್ನ ನಾವು ಎಲ್ಲಿಗೆ ಸೀಮೆ ಮಾಡ್ಕೊಂಡಿದ್ದೇವೆ, ಈ ಶರೀರಕ್ಕೆ ಸೀಮೆ ಮಾಡಿದ್ದೇವೆ. ಆದ್ದರಿಂದ ಆ ಭಂಗವನ್ನ, ನಾನು ಅನ್ನುವುದು ಯಾವುದಾಗಿದೆಯೋ ಅದನ್ನ ತಿಳ್ಕೊಂಡಾಗ ಏನಾಗಲ್ಲ, ಬಂಧನ ಅನ್ನೋದೇ ಇರೋದಿಲ್ಲ ಅಲ್ವಾ. ಅಂದ್ರೆ ಮೊದಲು ಆನಂದವಾಗಿದ್ದಾಗ ನಮ್ಗೆ ನೋವು ಇತ್ತ, ಎಲ್ಲಿಲ್ಲ ತಾನೆ, ಆನಂದವಾಗೇ ಇದ್ವಲ್ಲ. ಆ ರೀತಿಯಾಗಿ ನಾವು ಸದಾ ಕಾಲವನ್ನ ಭಾವಿಸಿಕೊಂಡಾಗ, ಅದರಿಂದ ನಿತ್ಯ ಮುಕ್ತ ಅಂದಾಗ ಶರೀರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವಾಗ ಇದಿದೆ, ಬಂಧಗಳಿದೆ ಅಂದ್ರೆ ನನ್ನದು ಅನ್ನುವ ಬಂಧ, ಆಗ ನನಗೆ ಬಂಧ. ಶರೀರ ನಾನಲ್ಲ ಅನ್ನುವ ಭಾವನೆಯನ್ನ ತಗೊಂಡಾಗ ಅದನ್ನ ತಾನೇ ನಿರಾಧಾರ ಇಂದ ನೋಡ್ಕೊಂಡು ಬಂದಿದ್ದೇವೆ, ಮೊದಲಿಂದೂ ನೋಡ್ಕೊಂಡು ಬಂದಿದ್ದೇವೆ. ನಿರಾಧಾರ ಇಂದ ನೋಡಿಕೊಂಡು ಬಂದಾಗಂತೂ ಸುಸ್ಪಷ್ಟವಾಗಿ ಗೊತ್ತಾಗಿರೋದೇನು, ಈ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲ ಅಣು ಅಣುವು ದೇವಿಯದು, ಪರಮಾತ್ಮನದು ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಬಂಧ ಎಲ್ಲಿಂದ ಇದೆ, ಎಲ್ಲ ದೇವಿಗೆ ಸೇರಿದ ಮೇಲೆ ಇದು ನನ್ನದು ಅಂದಾಗ ಕಟ್ಟಾಕಿದ್ದಾರೆ, ನನ್ನದಲ್ಲ ಅಂದಾಗ ಬಿಟ್ಟು ಹಾಕಿದ್ದಾರೆ ಅಲ್ವಾ. ಆದ್ರಿಂದ ಆ ನನ್ನದು ನನ್ನದಲ್ಲ ಅನ್ನುವ ಭಾವ ಎಲ್ಲಿದೆ, ದೇವಿಯಲ್ಲಿದೆ. ಅದನ್ನು ನಾವು ಭಾವಿಸಿಕೊಂಡಾಗ ಅಲ್ಲಿ ಮುಕ್ತತೆ ಅನ್ನುವುದೇ ಸದಾ ಕಾಲದಲ್ಲಿ ನಮಗೆ ಇರುತ್ತೆ. ಆದ್ರಿಂದ ನಿತ್ಯ ಮುಕ್ತ. ದೇವಿಯ ಸ್ವರೂಪ ಏನು, ಅವಳು ಯಾವತ್ತು ನಾವು ನಿನ್ನೆ ನೋಡ್ಕೊಂಡ್ವಿ, ಮಾಡಿದವಳು ನಾನು ಅನ್ನೋ ಭಾವನೆ ಅವಳಿಗಿಲ್ಲ. ಈ ಸೃಷ್ಟಿ ನಾನು ಮಾಡಿದೆ ಆ ಭಾವನೆ ಅವಳಲ್ಲಿಲ್ಲ. ನಾನು ಮಾಡಿದೆ ಅಂದಾಗ
ನಾನು ಮಾಡಿದ್ದನ್ನ ನೀವೆಲ್ಲ ಜೈ ಅನ್ಬೇಕು, ನೀವು ಚೆನ್ನಾಗಿದೆ ಅನ್ಬೇಕು ಅಂತ ಆಸೆ ಬರುತ್ತೆ. ನೀವು ನಾನು ಮಾಡಿದೆ ಅನ್ನೋ ಭಾವನೆನೇ ಇಲ್ಲ, ಅದೇನು ದೇವರೋ ಏನೋ ಈ ತರ ಮಾಡಿದಾನೆ, ದೇವ್ರನ್ನ ನಾನ್ ಮೆಚ್ಚಲ್ಲಪ್ಪ, ಇವ್ರಿಗೆಲ್ಲ ಅನ್ಯಾಯ ಮಾಡಿದಾನೆ ಏನಂದ್ರು ದೇವ್ರಿಗೆ ಏನು ಅನ್ಸಲ್ಲ. ದೇವ್ರ ತುಂಬಾ ದಯಾಮಯ ಆಗ್ಲೂ ಅವನೇನು ಅನ್ಕೊಳ್ಳಲ್ಲ. ಅಂದ್ರೆ ದೇವರನ್ನ ನಿಂದಿಸಿದಾಗ್ಲೂ ಏನ್ ಅನ್ಕೊಳ್ಳಲ್ಲ. ದೇವ್ರು ಎಂಥ ದೇವ್ರವನು, ತುಂಬಾ ಮೋಸ ಮಾಡ್ತಾನೆ, ತುಂಬಾ ಪಕ್ಷಪಾತ ಮಾಡ್ತಾನೆ, ಒಬ್ರಿಗೊಂದ್ ಮಾಡ್ತಾನೆ ಅಂದಾಗ್ಲೂ ಏನು ಅನ್ಕೊಳ್ಳಲ್ಲ. ಯಾಕೆ ಅಂದ್ರೆ ಮಾಡಿದವನು ನಾನು ಅನ್ನುವ ಭಾವ, ಅನ್ನುವ ಬಂಧ ಪರಮಾತ್ಮನಲ್ಲಿ ಇಲ್ಲ. ಅದನ್ನ ನಾವು ಗಮನಿಸಿದ್ದೇವೆ. ಆದ್ರಿಂದ ದೇವಿ ಏನಾಗಿದ್ದಾಳೆ, ಸದಾ ಕಾಲದಲ್ಲಿ ಅವಳು ಮುಕ್ತಳೆ, ನಿತ್ಯ ಮುಕ್ತ. ಮತ್ತೆ ತಾನು ಮುಕ್ತಳಾಗ್ಬಿಟ್ರೆ ಸಾಕ, ಅವಳಿಗೆ ಆ ಥರ ಭಾವ ಇಲ್ಲ. ತಾನು ಮುಕ್ತಳಾದ ಮೇಲೆ ಯಾರು ನಾನು ಕಟ್ಟಾಕಲ್ಪಟ್ಟಿದ್ದೀನಿ, ನಾನು ಕಟ್ಟಾಕಲ್ಪಟ್ಟಿದ್ದೀನಿ ಅಂತ ಅನ್ಕೊಳ್ತಾ ಇದ್ದಾನೋ ಅವನನ್ನ ಬಿಡಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಆಕೆ ದಾರಿಯನ್ನ ತೋರಿಸ್ತಾಳೆ. ಆದ್ರಿಂದ ತಾನು ಮುಕ್ತಳಾಗಿ ಬೇರೆ ಜೀವಗಳನ್ನು ಕೂಡ ಮುಕ್ತರನ್ನಾಗಿ ಮಾಡುವ ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ಇದೆಲ್ಲವನ್ನ ಈಗ ನಮಗೆ ಈ ಸಹಸ್ರನಾಮಾದಿ ಎಲ್ಲವನ್ನ ತೋರಿಸಿಕೊಟ್ಟಿರೋ ಅಂಥದ್ದು. ಇದಕ್ಕೆ ಮತ್ತೆ ನಾವು ದೃಷ್ಟಾಂತ ನೋಡೋದಿದೆ. ಒಬ್ಬ ರಾಜ ಹತ್ತಿರ ಒಬ್ರು ಸದ್ಗುರುಗಳು ಬರ್ತಾ ಇರ್ತಾರೆ. ರಾಜ ಅನೇಕ ಬಾರಿ ಗುರುಗಳ ಹತ್ತಿರ ಹೋಗ್ತಿರ್ತಾನೆ, ಇಲ್ಲ ಗುರುಗಳು ರಾಜನಿಗೆ ಅನುಗ್ರಹ ಮಾಡಕ್ಕೆ ಬರ್ತಿರ್ತಾರೆ. ರಾಜ ಯಾವಾಗ್ಲೋ ಒಂದೊಂದು ಬಾರಿ ಹೇಳ್ತಿರ್ತಾನೆ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ಈ ರಾಜ್ಯದ ಬಂಧ ನನಗೆ ಬಾಧೆ ಕೊಡ್ತಾ ಇದೆ, ಗುರುಗಳೇ ನನ್ನನ್ನ ಈ ಬಂಧನದಿಂದ ಬಿಡಿಸಿ, ಇದರಿಂದ ನನ್ನ ಮುಕ್ತನನ್ನಾಗಿ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಆದರೆ ರಾಜನ ದ್ವಂದ್ವ ಮನಸ್ಸನ್ನ ನೋಡ್ತಾ ನೋಡ್ತಾ ಗುರುಗಳು ಸುಮ್ಮನೆ ಇರ್ತಾರೆ. ಎಷ್ಟೋ ದಿವಸ ಕೇಳಿದ ಮೇಲೆ ಒಂದ್ ದಿವಸ ರಾಜ ಸಿಟ್ಟಾಗಿ ಹೇಳ್ತಾನೆ, ಗುರುಗಳೇ ನಾನು ಎಷ್ಟು ದಿವಸದಿಂದ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನನ್ನನ್ನ ಬಂಧನದಿಂದ ಬಿಡಿಸಿ, ನನ್ನ ಬಂಧನದಿಂದ ಬಿಡಿಸಿ ಅಂತ, ನೀವು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ, ನನಗೆ ಅನುಗ್ರಹ ತೋರಿಸ್ತಾನೆ ಇಲ್ಲ ಅಂತ ಸಿಟ್ಟಾಗಿ ಜೋರು ಕಿರ್ಚ್ತಾನೆ. ತಕ್ಷಣ ಗುರುಗಳು ಏನ್ ಮಾಡ್ತಾರೆ, ಅವರು ಎದ್ದು ಅಲ್ಲೊಂದು ಅರಮನೆ ಅಂದ್ಮೇಲೆ ಕಂಬ ಇರುತ್ತಲ್ಲ, ಆ ಕಂಬನ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟು ರಾಜ ನನ್ನ ಬಿಡಿಸು, ರಾಜ ನನ್ನ ಬಿಡಿಸು, ರಾಜ ನನ್ನ ಬಿಡಿಸು ಅಂತ ಕಿರ್ಚುತ್ತಾ ಇದ್ದಾನೆ. ಅರೆ ಗುರುಗಳೇ, ಯಾರು ನಿಮ್ಮನ್ನು ಕಟ್ಟಾಕಿರೋದು? ನೀವೇ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟು ರಾಜ ಬಿಡಿಸು, ರಾಜ ಬಿಡಿಸು, ಯಾರನ್ನು ಬಿಡಿಸೋದು? ನೀನ್ ಮಾಡ್ತಿರೋದು ಅಷ್ಟೇಪ್ಪ. ಕಟ್ಟಾಕೊಂಡಿರೋದು ಯಾರು? ನೀನೇ. ಅದನ್ನ ಯಾರು ಬಿಡಿಸ್ಬೇಕು? ನೀನೇ ಬಿಡಿಸ್ಕೋಬೇಕು. ದೇವಿ ಆ ಮಾರ್ಗ ತೋರಿಸ್ತಾ ಇದ್ದಾಳೆ. ದೇವಿ ಆ ಮಾರ್ಗವನ್ನ ತೋರಿಸ್ತಾ ಇದ್ದಾಳೆ. ಯಾವ ನಾಮದಲ್ಲಿ? ನಿರಾಧಾರದಿಂದ ತೋರಿಸ್ಕೊಂಡು. ಎಷ್ಟೋ ನಾಮಗಳು. ಈ ಸ್ತೋತ್ರವನ್ನ ಮಾಡಿದ್ದಾದ್ರೂ ಯಾಕೆ ದೇವಿ ಅವಳಗ್ ಬೇಕಿತ್ತಾ? ಅವಳು ಹೊಗಳಿಸ್ಕೊಳ್ಬೇಕಾ? ಇಲ್ಲ. ವಾಗ್ದೇವಿ ಅವರನ್ನೆಲ್ಲ ಕರೆದು ಇದು ಲೋಕಾನುಗ್ರಹಕ್ಕೆ ಮಾಡ್ರಮ್ಮ ಅಂದ್ಲು. ಮಾಡಿದ್ದನ್ನ ಸರಿ ಹೇಳಿ ಅನ್ಲಿಲ್ಲ. ಎಲ್ಲಿ ಒಂದ್ಸಲ ಹೇಳು ನೋಡೋಣ, ನನ್ ಮುಂದೆ ಹೇಳು. ನನ್ ಮುಂದೆ ಅಷ್ಟೇ ಅಲ್ಲ, ದೊಡ್ಡ ಸಭೆ ಕರೆದ್ಲು, ಹೇಳು ಅಂದ್ಲು. ಎಲ್ಲರ ಮುಂದೆ ಹೇಳಿ ಎಲ್ಲರೂ ಇದು ಸರಿ ಅಂದಿದ್ದನ್ನ ಲೋಕಕ್ಕೆ ಕೊಟ್ಟಿದ್ದಾಳೆ. ಇದನ್ನು ಕೊಟ್ಟಿರೋದನ್ನ ನಾವೇನ್ ಮಾಡ್ಬೇಕು? ಸದ್ವಿನಿಯೋಗ ಮಾಡ್ಕೋಬೇಕು. ಹಾಗೆ ಸದ್ವಿನಿಯೋಗ ಮಾಡ್ಕೊಂಡಾಗ ನಾವು ನಾಮಗಳಲ್ಲಿ ನೋಡಿದ್ದೇವೆ, ಒಂದು ನಾಮ, ಯಾವ ನಾಮ ಆದ್ರೂ ಸರಿ, ಆನಂದದಿಂದ ಆ ನಾಮನ ಒಂದನ್ನೇ ಹೇಳ್ತಾನೆ ಇರಿ. ಯಾವುದು ನಾಲಿಗೆಯಲ್ಲಿ ನಿಲ್ಲುತ್ತೆ, ಕಷ್ಟದ್ದು ಯಾವುದು ಬೇಡ. ಅದಕ್ಕೆ ಲ ಲಿ ತ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಸರಳ, ಕರ್ಕಶ ಶಬ್ದ ಕೂಡ ಇಲ್ಲ. ಹೇಳ್ತಾ ಇರಿ, ಆಯ್ತು, ಮುಕ್ತಿ ಇನ್ನೆಲ್ಲಿದೆ? ಅದು ದೇವಿಯ ಕೃಪೆ. ಆದ್ರಿಂದ ನಿತ್ಯ ಮುಕ್ತ ಅವಳು ತಾನು ಮುಕ್ತಳಾಗಿದ್ದುಕೊಂಡು ಎಲ್ಲ ಜೀವಿಗಳಿಗೆ ಮುಕ್ತಿಗೆ ದಾರಿಯನ್ನ ತೋರಿಸಿದಾಳೆ. ಮುಕ್ತಿ ದಾರಿಗೆ ಬನ್ನಿ ಅಂತ ಕರೆದಿದ್ದಾಳೆ. ಬರಲ್ಲ ಅನ್ನೋರ್ನ ಬಲವಂತವಾಗಿ ಎಳ್ಕೊಂಡು ಬಂದು ನಿಲ್ಲಿಸ್ತಾಳೆ. ಅದಕ್ಕೂ ಒಂದು ಕಾಲವನ್ನ ತಗೋತಾಳೆ. ಆ ರೀತಿಯಲ್ಲಿ ಜೀವಿಗಳ ಮೇಲಿನ ಕರುಣೆಯಿಂದ ತಾನು ನಿತ್ಯ ಮುಕ್ತಳಾಗಿ ಜೀವಿಗಳನ್ನ ಮುಕ್ತರನ್ನಾಗಿ ಮಾಡುವ ಪ್ರಯತ್ನ ಮಾಡ್ತಾಳೆ. ಪ್ರತಿ ದಿವಸದಲ್ಲಿ ಕೂಡ ಹಾಗೆ ಮುಕ್ತರಾಗಿ ಹೋಗುವಂತ 1-2 ಕೋಟಿ ಅಲ್ವಲ್ಲ ಜೀವಗಳು, ಕೋಟಿ ಅಂದ್ರೆ ಎಣಿಕೆಗೆ ಸಿಗದ ಕೋಟಿ, ಅನಂತ ಕೋಟಿಗಳಲ್ಲಿ ಜೀವಗಳು ಮುಕ್ತರಾಗಿ ಪ್ರತಿದಿನದಲ್ಲೂ ಹೋಗ್ತಿದಾರಲ್ಲ. ಅಂತ ಪ್ರತಿದಿನದಲ್ಲಿ ನಿತ್ಯದಲ್ಲಿ ಮುಕ್ತರಾಗುವವರಿಗೆ ಆಶ್ರಯದಾತಳಾಗಿದ್ದಾಳೆ. ಇದು ಎರಡನೇ ಅರ್ಥ. ಪ್ರತಿದಿನದಲ್ಲಿ ಮುಕ್ತರಾಗಿರುವವರಿಗೆ ಆಶ್ರಯವನ್ನ ಕರುಣಿಸುವವಳಾಗಿದ್ದಾಳೆ. ಇಡೀ ವಿಶ್ವ ಒಂದೇ ಬಾರಿಗೆ ಮುಕ್ತ ಆಗ್ಬಿಡಕ್ಕಾಗಲ್ಲ.
ಆ ರೀತಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಶಾಸ್ತ್ರಗಳಲ್ಲೇ ಆ ಮಾತಿದೆ. ಒಂದೊಂದು ಜೀವ ತನ್ನ ಒಂದು ಶ್ರೇಯಸ್ಸನ್ನ ತಾನು ಸಾಧನೆ ಮಾಡಿಕೊಂಡು ತಾನು ಮುಕ್ತನಾಗಬಹುದು. ಹಾಗೆ ಮುಕ್ತನಾಗುವ ಜೀವಿಗೆ ದಾರಿ ತೋರಿದ್ದಲ್ಲದೆ ತನ್ನ ಆಸರೆಯನ್ನ ಕೂಡ ಕೊಡ್ತಾಳೆ. ಇದನ್ನೇ ನಾವು ಶ್ರೀರಾಮ ಮೊದಲಾದವರು ಅವತಾರ ಮಾಡಿ ಬಂದದ್ದರಲ್ಲಿ ನೋಡಿದ್ದೇವೆ. ಕೃಷ್ಣಾವತಾರದಲ್ಲಿ ಬೇಕಾದ ಹಾಗೆ ಎದುರೆದುರಲ್ಲೇ ಅವನು ಉದ್ಧಾರ ಮಾಡಿದ್ದಾನೆ. ಎಲ್ಲರೂ ನೋಡ್ತಾ ಇರುವ ಹಾಗೆ ರಾಜಸಭೆಯಲ್ಲೇ ಶಿಶುಪಾಲನ ಶರೀರ ಚೈತನ್ಯ ಪರಮಾತ್ಮನ ಒಳಗೆ ಪ್ರವೇಶ ಮಾಡಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಹಾಗೆ ಬೇಕಾದ ಜನರಿಗೆ ಮುಕ್ತಿ ಕೊಟ್ಟಿದ್ದಾನೆ, ಒಬ್ಬಿಬ್ಬರಿಗಲ್ಲ. ಕೃಷ್ಣ ಅವತಾರದಲ್ಲಿ ರಾಮ ತಾನು ಹೋಗುವಾಗ ಹೇಳ್ತಾ ಇದ್ದಾನೆ, ಬನ್ನಿಪ್ಪ, ಯಾರ್ಯಾರು ಬರ್ತಿರೋ ಬನ್ನಿ, ನಾಳೆ ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಂದವರನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲರಿಗೂ ಮುಕ್ತಿ ಕೊಡ್ತೀನಿ. ಹಾಗೆ ಯಾರ್ಯಾರು ಬಂದರೋ ಸಾಕೇತ ನಿವಾಸಿಗಳು, ನೀನ್ ಯಾಕೆ ಬಂದೆ, ನಿಂಗೆ ಅರ್ಹತೆ ಇಲ್ಲ, ನೀ ಹೋಗ್ ಅಂತ ಹೇಳಲಿಲ್ಲ, ಯಾರಿಗೂ ಅಟೆಂಡೆನ್ಸ್ ತಗೊಳ್ಳಿಲ್ಲ, ಎಲ್ಲರನ್ನೂ ಕರ್ಕೊಂಡ. ಬಂದವರಿಗೆಲ್ಲ ನಿನಗೆ ಅರ್ಹತೆ ಇಲ್ಲ, ನೀ ಸಾಧನೆ ಮಾಡಿಲ್ಲ, ನೀನ್ ಇಂಥ ಜಾತಿ, ಏನನ್ನೂ ಹೇಳಲಿಲ್ಲ, ಎಲ್ಲರನ್ನೂ ಕೂಡ ಕರ್ಕೊಂಡವನು ಮುಕ್ತ ದಾರಿಯಲ್ಲಿ ಹೋದ, ಆ ಸರಯೂ ನದಿಯ ಒಳಗೆ ಹೋದ ಅಂತ ನಾವು ನೋಡ್ತೇವೆ. ಹಾಗೆ ನಿತ್ಯ ಮುಕ್ತ ದೇವಿ ತಾನು ಸದಾ ಮುಕ್ತಳಾಗಿದ್ದುಕೊಂಡು ಸಕಲ ಜೀವಿಗಳ ಮುಕ್ತಿಗೆ ಕಾರಣಳಾಗಿದ್ದಾಳೆ. ಆದ್ರಿಂದ ನಮ್ಗೆ ಇಷ್ಟೇ ಹೇಳಿಕೊಂಡ್ರು ಸಾಕು. ಹೇಳಿದ್ನಲ್ಲ, ಯಾವ ನಾಮ ಬೇಕೋ ಆ ನಾಮವನ್ನ ನಿರಂತರ ಜಪಿಸ್ತಾ ಇದ್ರೆ 100 ದಿನ, ಅಂದ್ರೆ ಬೆಳಗಿನಿಂದ ರಾತ್ರಿವರೆಗೆ ನಾವು ಕೈ ಕಟ್ಕೊಂಡು ದೇವರ ಮನೆಯಲ್ಲಿ ಕೂತ್ಕೊಂಡು ಮಣಿ ಎಣಿಸ್ಬೇಕು ಅಂತಲ್ಲ, ಕೆಲಸ ಮಾಡ್ತಾನು ಬಾಯಲ್ಲಿ ಹೇಳ್ಬೋದಲ್ಲ. ಮನಸ್ಸು ಹಾರ್ತಾ ಇರ್ಲಿ, ಎಲ್ಲೆಲ್ಲಿ ಬೇಕಾದ್ರೂ ಹೋಗ್ತಾ ಇರ್ಲಿ, ಮನಸ್ಸು ಬಾಯಲ್ಲಿ ಅದು ನುಡಿತಾ ಇರ್ಲಿ, ಅದು ಕೆಲಸ ಮಾಡುತ್ತೆ. 100 ದಿನ ನುಡಿದು ಬಿಟ್ರೆ ಅದು ಸಿದ್ಧಿಯಾಗತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗೆ 100 ಅಲ್ದಿದ್ರೆ 1000 ದಿನ ಹೇಳೋಣ. ನಮ್ಮ ಆಯಸ್ ಎಲ್ಲಿವರೆಗಿದೆ ಅಲ್ಲಿವರೆಗೆ ಹೇಳೋಣ, ವ್ಯರ್ಥ ಎಲ್ಲಿದೆ ಅಲ್ಲಿಯವರೆಗೆ ಯಾವ ನಾಮವನ್ನಾದರೂ ನಾಲಿಗೆಯಲ್ಲಿ ತಗೊಳ್ತಾ ಇದ್ರೆ ಆ ನಾಮ ನಮ್ಮ ಉದ್ಧಾರಕ್ಕೆ ಖಂಡಿತ ಸಾಧಕವಾಗತ್ತೆ ಅನ್ನೋದನ್ನ ದೇವಿ ಈ ನಾಮದ ಮೂಲಕ ನಮಗೆ ತೋರಿಸ್ತಾ ಇದ್ದಾಳೆ. ಮುಂದಿನ ನಾಮ ನಿರ್ವಿಕಾರ. ಯಾವಾಗ ನಿತ್ಯ ಮುಕ್ತ ಸ್ಥಿತಿ ಇದೆ, ನಿತ್ಯ ಮುಕ್ತ ಅಂದಾಗ ಈಗ ಬಂಧ ಅಂದ್ರೆ ಯಾವುದು ಬಂಧ? ಮಹತ್ತತ್ವ. ಮಹತ್ತತ್ವ ಅಂದ್ರೆ ಜೋರಾದಂಥ ಒಂದು ಬೆಳಕು. ಆ ಬೆಳಕು ಯಾವ ರೂಪದಲ್ಲಿದೆ? ನಮ್ಮೊಳಗೆಲ್ಲ ಜ್ಞಾನದ ರೂಪದಲ್ಲಿದೆ. ಜ್ಞಾನವನ್ನ ಬೆಳಕು ಅಂತ ಕರೀತಾರೆ, ಎಲ್ಲರಿಗೂ ಗೊತ್ತಿದೆ. ಜ್ಞಾನ ಜ್ಯೋತಿ ಅಂತ ಹೇಳ್ತಾರೆ. ದೀಪವನ್ನ ಬೆಳಗುವಾಗಲೂ ಕೂಡ ಆ ಸಂಧ್ಯಾ ದೀಪೋ ನಮೋಸ್ತುತೆ ಅನ್ನುವಲ್ಲಿ ಜ್ಞಾನ ಜ್ಯೋತಿ ಅಂತಾನೆ ಹೇಳ್ತಾರೆ. ಆದ್ರಿಂದ ಜ್ಞಾನ ಅನ್ನೋದೇ ಬೆಳಕು, ಬೆಳಕು ಅನ್ನೋದು ಜ್ಞಾನ. ಆದ್ರಿಂದ ಹೇಗೆ ಅಂತ ಯೋಚನೆ ಮಾಡಿದ್ರೆ, ಈಗ ಗಾಢಾಂಧಕಾರ ಇದೆ, ಕಣ್ಣು ಹೀಗೆ ಮಾಡಿದ್ರೆ ಏನಾದ್ರೂ ಕಾಣುತ್ತೋ? ಕಾಣಲ್ಲ. ಅದೇ ಒಂದು ಸಣ್ಣ ದೀಪ ಹಚ್ಚಿದರೆ, ಒಂದು ಕ್ಯಾಂಡ್ಲು ತಂದ್ರೆ, ಓ ಇಲ್ಲೇ ಇತ್ತು, ಇದು ನಂಗೆ ಕಾಣ್ಲೇ ಇಲ್ಲ ಅಂತೀವಿ. ಹಾಗೆ ಮನೆಯಲ್ಲಿರುವ ಎಲ್ಲ ಪದಾರ್ಥ ಕಾಣುತ್ತೆ ಅಲ್ವಾ? ಜ್ಯೋತಿ ತಂದ್ರೆ, ದೀಪ ತಂದ್ರೆ ಏನೇನು ಪದಾರ್ಥ ಇದೆ, ಓ ಚಾಪೆ ಇದೆ, ಕಿಟಕಿ ಇದೆ, ಬಾಗಿಲಿದೆ, ಇಲ್ಲಿ ದೇವರಿದೆ, ಎಲ್ಲ ಕಾಣುತ್ತೆ. ಹಾಗೆ ಜ್ಞಾನ ಅನ್ನುವುದು ಜ್ಯೋತಿ, ಬೆಳಕು. ಅದು ಎಲ್ಲವನ್ನ ತೋರಿಸುತ್ತೆ. ಕಣ್ಣಿಂದ ತೋರಿಸುತ್ತೆ, ಕಿವಿಯಿಂದ ಕೇಳಿಸುತ್ತೆ, ಬಾಯಿಂದ ಆಡಿಸುತ್ತೆ, ನಾಲಿಗೆಯಿಂದ ಚಪ್ಪರಿಸುತ್ತೆ. ಹಾಗೆ ಎಲ್ಲ ಜ್ಞಾನವನ್ನ ಉಂಟು ಮಾಡುತ್ತೆ. ಆದ ಕಾರಣ ಅದನ್ನ ಜ್ಯೋತಿ ಅಂತಾರೆ. ಮಹತ್ತತ್ವ ಅನ್ನುವುದು ಜ್ಯೋತಿ, ಅದು ಜ್ಞಾನ. ಅಲ್ಲಿಂದ ಬಂತು ರಜಸ್ಸು. ಆ ರಜಸ್ಸಿನಿಂದ ಬಂದದ್ದು ಮುಂದಕ್ಕೆ ರಜಸ್ಸನ್ನೇ ಸಂಕರ್ಷಣ ಅಂತ ಕರೀತಾರೆ. ಅಂದ್ರೆ ಸಂಕರ್ಷಣ ಅಂದ್ರೆ 100 ತಲೆ ಇದೆ ಅಂತ. ಅಂದ್ರೆ ಆ ರಜೋಗುಣ 100 ರೂಪ. ರಜೋಗುಣವೇ ನಾನು, ನಾನು ಅನ್ನೋದೇ ರಜಸ್ಸು. ಆದ್ರಿಂದ ನಾನು ಅನ್ನುವ ರಜೋಗುಣವನ್ನ, ಅದನ್ನೇ ಗೀತಾಚಾರ್ಯ ಹೇಳಿರೋದು, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಏನದು? ವಿದ್ಯೇನ ಮಿಹ ವೈರಿಣಂ. ಆ ನಾನು ಅನ್ನೋದನ್ನ ದೂರ ಮಾಡು, ಬಿಡ್ತಾ ಬಾ. ನಾ ಅನ್ನೋದನ್ನ ನಾವು ಇಲ್ಲಿವರೆಗೆ ಹೇಳಿರೋ ಹಾಗೆ ಏನು ಇಳಿ ಬಿಟ್ಕೊಂಡು ನಾನು 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 ಅಂತ ಜೋರು ಹೊಡೀತಿದೆ, ಆ ಇಳಿ ಬಿಟ್ಟಿರುವ ಬಾಲವನ್ನ ಕತ್ತರಿಸಿ ನೀ ಅಂತ ಗುಡಿಸಬೇಕು. ಆ ನೀ ಅಂತ ಮಾಡಿದರೆ ಸಾಕು. ಆ ನೀ ಅನ್ನೋದನ್ನ ಮಾಡೋದಕ್ಕೆ ಇದನ್ನ ಹೇಳ್ತಾ ಇರುವುದು.
ಆದ್ರಿಂದ ನಾ ಅನ್ನೋದೇ ಏನದು? ಬಂಧಕಾರಿ. ನಾನು ಅನ್ನೋದೇ ಬಂಧ. ದೇವಿಯಲ್ಲಿ ನಿತ್ಯ ಮುಕ್ತ ಅಂದಾಗ ನಾವು ನೋಡಿದ್ವಿ, ನೆನ್ನೆ ಡೀಟೇಲ್ ಆಗಿ ನೋಡಿದೀವಿ. ತಾನು ಮಾಡಿದೆ ಅನ್ನುವುದೇ ಇಲ್ಲ ಅವಳಿಗೆ. ಸೃಷ್ಟಿಕರ್ತ್ರಿ ನಾನು, ಸ್ಥಿತಿಕರ್ತ್ರಿ ನಾನು, ನೀನ್ಯಾರು ಅಂತ ಅವಳು ಯಾರಿಗೂ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ನಾವು ಗೀತಾಚಾರ್ಯ ಕೃಷ್ಣನ ಲೀಲೆಗಳನ್ನ ನೋಡಿದಾಗಲೂ ಕೂಡ. ಹಾಗಾಗಿ ಆ ಭಾವ ಯಾವಾಗ ಬರುತ್ತೆ, ನಾನು ಅನ್ನುವ ಭಾವ, ಆಗ ನಮ್ಮನ್ನದು ಕಟ್ಟುತ್ತೆ, ಆಗ ನಮಗೆ ಬಂಧ ಅನ್ನೋದು ಇದೆ. ಆದ್ರಿಂದ ಇಲ್ಲಿ ವಿಕಾರ ಇಲ್ಲ ಅಂದ್ರೆ ಅರ್ಥ ಏನು? ಮೂಲ ಪ್ರಕೃತಿ ಅವಿಕೃತಿ. ಮೂಲ ಪ್ರಕೃತಿ ಏನಿದೆಯೋ ಅದು ವಿಕೃತಿ ಇಲ್ಲದ್ದು. ಆ ಮುಂದಕ್ಕೆ ಮಹದಾದ್ಯಾಹ ಪ್ರಕೃತಿ ವಿಕೃತಯ ಸಪ್ತ, ಮಹತ್ತಿನಿಂದ ಮುಂದೆ ಇದೆಯಲ್ಲ ಆ 5 7 ಮಹದಾದಿ ಪ್ರಕೃತಿ ವಿಕೃತಯ ಸಪ್ತ, ಮಹತ್ತಿನಿಂದ ಮುಂದಕ್ಕೆ ಪ್ರಕೃತಿಯೂ ವಿಕೃತಿಯೂ ಆಗಿರುವುದು 7 ಇದೆ. ಅದೇನು ತತ್ವ ಬೇಡ, ತಲೆ ಭಾರ ಬೇಡ, ಸುಮ್ಮನೆ ಹೇಳ್ತಿದ್ದೀನಷ್ಟೇ. ಆ ನಂತರ ಇರೋದೇನು ಅಂತ ಕೇಳಿದ್ರೆ ಷೋಡಶಕಸ್ತು ವಿಕಾರ, 16 ವಿಕಾರ. ಆದ್ರಿಂದ ಯಾವುದು ಅಂದ್ರೆ ವಿಕಾರ ಅಂದ್ರೆ ಷೋಡಶ ಯಾವುದು ಅಂತ ಕೇಳಿದ್ರೆ ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು. ಈ 16 ಯಾವುದಿದೆ ಅದೇ ವಿಕಾರ. ಈ ವಿಕಾರ ಯಾರಲ್ಲಿಲ್ಲ? ದೇವಿಯಲ್ಲಿ ಇಲ್ಲ. ಅದಿದ್ದರೆ ನಮಗೆ ಬಂಧ, ಅದಿಲ್ಲ, ಆದ್ರಿಂದ ನಿತ್ಯ ಮುಕ್ತ. ನೋಡಿ ಹೇಗೆ ನಿತ್ಯ ಮುಕ್ತಕ್ಕೆ ನಿರ್ವಿಕಾರಗೆ ಯಾವ ರೀತಿ ಸಂಬಂಧ ಇದೆ. ನಾವು ನಿತ್ಯ ಮುಕ್ತರಾಗಬೇಕಾದ್ರೆ ಏನಾಗಬೇಕು? ನಿರ್ವಿಕಾರರಾಗಬೇಕು. ನಿರ್ವಿಕಾರರಾಗಬೇಕು ಅಂದ್ರೆ ಮೊದಲು ಬಿಡಬೇಕಾದ್ಯಾವುದು? ನಾ ಅನ್ನುವುದನ್ನ ಬಿಡಬೇಕು ಅಷ್ಟೇ. ಆದ್ರಿಂದ ನಿರ್ವಿಕಾರ. ಆದ್ರಿಂದ ಮೂಲ ಪ್ರಕೃತಿ ಅವಿಕೃತಿ ಮಹದಾದ್ಯ ಪ್ರಕೃತಿ ವಿಕೃತೆಯ ಸಪ್ತ, ಷೋಡಶಕಸ್ತು ವಿಕಾರೋ ನ ಪ್ರಕೃತಿ ನ ವಿಕೃತಿ ಪುರುಷ ಅಂತ ಸಾಂಖ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಈ ದೇವಿಗೆ ವಿಕಾರ ಎನ್ನುವುದು ಇಲ್ಲ. ವಿಕಾರ ಅಂದಾಗ ನಾನು ಎನ್ನುವ ಬಂಧನಕಾರಿಯಾದಂಥ ಭಾವ ಅವಳಲ್ಲಿ ಇಲ್ಲ. ಮುಂದಿನ ನಾಮ ನಿಷ್ಪ್ರಪಂಚ. ಪ್ರಪಂಚ ಅಂದ್ರೆ ಪ್ರಪಂಚನಲ್ಲಿ ಪಂಚ ಅನ್ನೋದಿದೆ. ಈಗ ನಾವು ನೋಡಿದ್ವಿ ಏನು? ಪಂಚಭೂತ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೀಗೆ 5 ಇದೆಯಲ್ಲ. ಈ 5 ಸೇರ್ಕೊಂಡಾಗ ಏನಾಗುತ್ತೆ? ವಿಸ್ತಾರ ಆಗುತ್ತಾ ಹೋಗುತ್ತೆ. ಅದನ್ನ ಪ್ರಪಂಚ ಅಂತ ಕರೀತಾರೆ. ಪಚು ಧಾತುವಿಗೆ ಅರ್ಥ ವಿಸ್ತಾರ. ಯಾವುದಾದರೂ ಒಂದು ವಿಸ್ತಾರ ಆಗಬೇಕಾದರೆ, ಒಂದು ನದಿಯಲ್ಲಿ ಒಂದು ಸಣ್ಣ ಕಲ್ಲು ಬಿದ್ದರೆ ಆ ಕಲ್ಲು ಬಿದ್ದ ಮೇಲೆ ಏನಾಗುತ್ತೆ? ಹರ್ಕೊಂಡು ಹೋಗುತ್ತೆ. ನೋಡಿದ್ದೀರಿ ನೀವೆಲ್ಲ. ಆದ್ರಿಂದ ಅದು ಎಲ್ಲಿವರೆಗೋ ಸಾಗುತ್ತಾ ಇರುತ್ತೆ. ಬಿದ್ದಿದ್ದು ಒಂದು ಜಾಗ ಅಷ್ಟೇ. ಹಾಗೆ ಈ ಒಂದು ಬಿದ್ದರೆ ಅದು ಪಚಿ ಈ 5 ಸಮೂಹ ಬಿದ್ದರೆ ಅದೇನಾಗುತ್ತೆ? ವಿಸ್ತಾರ ಆಗುತ್ತಾ ಹೋಗುತ್ತೆ. ಅದರ ಮೂಲಕ ಅನಂತ ಕೋಟಿ ಜೀವಗಳು, ಒಂದೊಂದಲ್ಲ, ಯಾವ ಈಗ ಇರುವೆ ತಗೊಂಡ್ರೆ ಅದರಲ್ಲಿ 100 ಬಗೆ, ಆ 100 ಬಗೆಯಲ್ಲಿ ಅನಂತ ಕೋಟಿ. ಹಾಗೆ ಯಾವ್ಯಾವುದನ್ನ ಹುಲ್ಲಲ್ಲಿ ಅನಂತ ಕೋಟಿ. ಏನೇನು ತಗೋತೀರಿ, ಯಾವುದು 1 2 3 ಇಲ್ಲ, ಅನಂತವೇ. ಅನಂತಕ್ಕೆ ಮುಗಿತಾ ಇಲ್ಲ, ಕೋಟಿ, ಅನಂತ ಕೋಟಿ. ಆದ್ದರಿಂದ ಆ ಅನಂತ ಕೋಟಿ ಯಾವುದು ಆಗಿ ವಿಸ್ತಾರಗೊಂಡಿದೆಯೋ ಅಂಥ ವಿಸ್ತಾರಗೊಂಡ ಭಾವ ಎಲ್ಲಿದೆ? ಪ್ರಪಂಚದಲ್ಲಿದೆ. ಆ ಪ್ರಪಂಚ ಯಾರಿಂದಾಗಿದೆ? ದೇವಿಯಿಂದಾಗಿದೆ. ಆದರೆ ಆ ವಿಸ್ತಾರಗೊಂಡ ಪ್ರಪಂಚವನ್ನೆಲ್ಲ ದೇವಿ ತನ್ನೊಳಗೆ ಇಟ್ಕೋತಾಳೆ. ತನ್ನಿಂದ ಹೊರಗೆ ಆ ಪ್ರಪಂಚವನ್ನ ವಿಸ್ತಾರಗೊಳ್ಳುವಂತೆ ಮಾಡ್ತಾಳೆ. ವಿಸ್ತಾರಗೊಂಡ ಪ್ರಪಂಚವನ್ನ ತನ್ನೊಳಗೆ ಸೇರಿಸ್ಕೊಳ್ತಾಳೆ. ಅದು ಎಷ್ಟೇ ದೊಡ್ಡದಿರಲಿ. ಆದರೂ ಕೂಡ ಅವಳೇನಾಗಿದ್ದಾಳೆ? ನಿಷ್ಪ್ರಪಂಚ. ಅವಳು ವಿಸ್ತಾರ ಆಗಿಲ್ಲ. ಅವಳೇನಾಗಿದ್ದಾಳೆ? ಇದ್ದ ಹಾಗೆ ಇದ್ದಾಳೆ. ದೀಪ ನಾವು ಹಚ್ಚಿದ್ದು ಒಂದೇ. ಆ ಒಂದು ದೀಪ ಹಚ್ಚಿದ ಮೇಲೆ ಏನ್ ಮಾಡಿದ್ವಿ? ಇವತ್ತು ಶಿವದೀಪ, ವಿಷ್ಣು ದೀಪ ಕಾರ್ತಿಕ ಮಾಸದಲ್ಲಿ ಬರುತ್ತಲ್ಲ, ಅವಾಗ ಏನ್ ಮಾಡ್ತೀವಿ? ಮನೆಯಲ್ಲಿ 100 ದೀಪ ಹಚ್ತೀವಿ, ಮನೆಯಲ್ಲೇ ಹಚ್ತೀವಿ. ಹಾಗೆ ಹಚ್ಚುವಾಗ ಹಚ್ಚಿದ್ದು ಯಾವುದು? ಒಂದೇ ದೀಪ.
ಆ ಒಂದೇ ದೀಪದಿಂದ ಮನೆಯಲ್ಲಿ ಎಲ್ಲ ದೀಪ ಹಚ್ಚಿದ್ವಲ್ಲ, ಈ ದೀಪ ಏನಾಯ್ತು? ಬದಲಾಯ್ತಾ? ದೀಪದ ಕಾಂತಿ ಕಡಿಮೆ ಆಯ್ತಾ? ಇಲ್ಲ. ಈ ಇಷ್ಟು ದೀಪ ಹಚ್ತಲ್ಲ, ಇದು ಖರ್ಚಾಗೋಯ್ತಾ? ಇಲ್ಲ. ಅದೇ ರೀತಿ ದೇವಿ ಏನಾಗಲ್ಲ, ಅದೇ ತರದಲ್ಲಿರ್ತಾಳೆ. ಆ ಇಷ್ಟೆಲ್ಲ ಆಯ್ತಲ್ಲ, ಅಷ್ಟೆಲ್ಲ ಆದರೂ ಕೂಡ ಅವಳು ನಿಷ್ಪ್ರಪಂಚ. ನೋಡಿ, ಜೀವನನೇ ನಮಗೆ ತೋರಿಸುತ್ತೆ ದೇವಿ ಎಲ್ಲಿದ್ದಾಳೆ. ಪ್ರತಿ ಇದರಲ್ಲಿ ನಾವು ಪಾಠ ಕಲಿತಾ ಬಂದ್ರೆ ಅಲ್ಲೇ ನಮಗೆ ವಿಚಾರ ಇದೆ. ಹಾಗಾಗಿ ಪಂಚಭೂತ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೀಗೆ ಪಂಚ ಪಂಚ ಪಂಚವಾಗಿ ವಿಸ್ತಾರಗೊಳ್ಳುತ್ತಾ ಇರುವಂತಹ ದೇವಿ ತಾನು ವಿಸ್ತಾರಗೊಂಡು ಇಷ್ಟೆಲ್ಲ ದೊಡ್ಡ ಪ್ರಪಂಚವನ್ನ ನಿರ್ಮಾಣ ಮಾಡಿದ್ರು ಕೂಡ ತಾನು ಮಾತ್ರ ಈ ಯಾವುದರ ಒಂದು ಪ್ರಭಾವಕ್ಕೆ ಒಳಗಾಗಲ್ಲ, ಯಾವುದರ ಪ್ರಭಾವದಿಂದ ಬದಲಾಗಲ್ಲ. ಅವಳು ತನ್ನದೇ ಸ್ವರೂಪದಲ್ಲಿ ತಾನು ಇರ್ತಾಳೆ, ತಾನು ಅದರೊಳಗೆ ಇರ್ತಾಳೆ. ಹಾಗಾಗಿ ಪ್ರಪಂಚ ಅಂದಾಗ ಅವಳು ಈ ಪ್ರಪಂಚಾತ್ಮಕವಾದ ಸೃಷ್ಟಿಯಲ್ಲಿ ತಾನು ಇದ್ದರೂ ಕೂಡ ಆ ಪ್ರಪಂಚದ ಬಂಧಕ್ಕೆ ತಾನು ಒಳಗಾಗಿಲ್ಲ ಅನ್ನುವುದನ್ನ ನೋಡಿದ್ವಿ. ಇನ್ನು ಪ್ರಪಂಚ ಅಂದ್ರೆ ಅದಕ್ಕೆ ಬೇರೆ ಅರ್ಥ ಇದೆ. ಒಂದು ಸಂಚಯ, ಈಗ ನಾವು ನೋಡಿದ್ವಲ್ಲ, ಏನು ಪಂಚಭೂತ, ಪಂಚ ತನ್ಮಾತ್ರ, ಹಾಗೆ ಅಂದ್ರೆ ಪ್ರಪಂಚ ಅಂದ್ರೇನು? ಕೂಡಿಡು ಅಂತ. ಅದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನನಗೆ ಪ್ರಪಂಚ ಏನ್ ಹೇಳಿ? ನನ್ನ ಪ್ರಪಂಚ ನನ್ನ ಮನೆ ಹೇಳ್ತೀವಲ್ಲ, ನನ್ನ ಪ್ರಪಂಚ ನನ್ನ ಮನೆ. ನನ್ನ ಮನೇಲಿ ಏನಿದೆ? ನಾನು ಎಲ್ಲೋ ಹೋಗಿರ್ತೀನಿ, ನನ್ನ ಮನೆಗೆ ಓಡ್ ಬರಕ್ಕೆ ಯಾಕೆ ಇಷ್ಟಪಡ್ತೀನಿ? ಅಯ್ಯೋ, ಇಲ್ಲೆಲ್ಲಾದ್ರೂ ಜೀವ ಹೋಗ್ಬಿಟ್ರೆ ಅಲ್ಲಿ ನಾನು ಅದಿಟ್ಟಿದ್ದೆ, ಇಲ್ಲಿ ನಾನು ಇದಿಟ್ಟಿದ್ದೆ, ಇಲ್ಲಿ ಬಚ್ಚಿಟ್ಟಿದ್ದೆ, ಇದು ಅವ್ರಿಗೆ ಗೊತ್ತಿಲ್ಲ, ಏನೇನೆಲ್ಲ ಮಾಡಿರ್ತೀವಲ್ಲ, ಯಜಮಾನ್ರಿಗೆ ಹೇಳಿದಾಗ ಏನೋ ಮಾಡಿರ್ತೀವಿ, ಯಾರ್ಯಾರು, ಅದೆಲ್ಲ ಪ್ರಪಂಚ. ನೋಡಿ, ಸಂಚಯ ಅದೇ ಪ್ರಪಂಚ. ಆ ಪ್ರಪಂಚ ದೇವಿಗಿದೆಯಾ? ಅವ್ರಿಗೆ ಹೇಳ್ದೆ ಇದು ಮಾಡಿದೀನಿ, ಇವ್ರಿಗೆ ಹೇಳ್ದೆ ಇದು ಮಾಡಿದೀನಿ? ಇಲ್ಲ. ಅದಕ್ಕೆ ಜೀವ ಬಿಡಕ್ ಒದ್ದಾಡೋದು. ಜೀವ ಹೊಟ್ಟೋಗ್ಬಿಟ್ರೆ ಇದೆಲ್ಲ ಹೋಗ್ಬಿಡುತ್ತಲ್ಲ. ಆದ್ರಿಂದ ಆ ಸಂಚಯ ಇಲ್ಲದಿದ್ರೆ ಯಾಕೆ ಜೀವ ತಲ್ಲಣಿಸ್ಬೇಕು ಹೇಳಿ? ಆದ್ರಿಂದ ಸಂಚಯ ಅನ್ನುವುದು ಯಾರಲ್ಲಿಲ್ಲ? ದೇವಿಯಲ್ಲಿ ಇಲ್ಲ. ಈ ಸಂಚಯನೇ ಪ್ರಪಂಚ ಅನ್ನಕ್ಕೆ ಇನ್ನೊಂದು ಅರ್ಥ ಇದೆ, ಮೋಸ ಅಂತ. ಪ್ರಪಂಚ ಅನ್ನಕ್ಕರ್ಥ ಮೋಸ ಅಂತ. ಈ ಸಂಚಯನೇ ಮೋಸ ತಾನೆ. ಎಲ್ಲಿವರೆಗೆ ಬಚ್ಚಿಟ್ಟಿರೋದಿದೆ, ಜನ ಕಾಯ್ತಾ ಇರ್ತಾರೆ, ಇವಳು ಯಾವಾಗ ಕಣ್ಣು ಮುಚ್ಕೋತಾಳೆ ಮೆಲ್ಲಗೆತ್ತಣ ಅಂತ ತಾನೆ. ಅದು ನಾವು ಕಣ್ಣು ಮುಚ್ಚಕ್ಕೆ ಯಾಕೆ ಹೆದರ್ತೀವಿ? ಅವ್ರು ಎತ್ಕೊಂಡ್ಬಿಡ್ತಾರೆ ಅಂತ. ಒಟ್ಟಿನಲ್ಲಿ ಈ ಪ್ರಪಂಚ ಒದ್ದಾಡ್ತಿರೋದೇ ಅದಕ್ಕೆ. ಪ್ರಪಂಚದಲ್ಲಿರೋದೇ ಮೋಸ. ಯಾರ ತಲೆ ಯಾವಾಗ ಬಡಿಲಿ, ಯಾರಿಂದ ಎಂಟಾಣಿ ಕಸ್ಕೊಳ್ಳಿ, ಇದೇ ತಾನೇ ಇದೆ. ಆದ್ರಿಂದ ನೋಡಿ, ಈ ಮೋಸಗಾರಿಕೆ ಅನ್ನೋದು ದೇವಿಯಲ್ಲಿದೆಯಾ? ಇಲ್ಲ. ನಿಷ್ಪ್ರಪಂಚ. ಅವಳು ಮೋಸ ಮಾಡಕ್ಕೋಸ್ಕರ ಪ್ರಪಂಚ ಸೃಷ್ಟಿ ಮಾಡಿಲ್ಲ. ಅದರಿಂದ ನಿಷ್ಪ್ರಪಂಚ ಅಂದಾಗ ಈ ಮೋಸ ಅನ್ನುವುದು ಇಲ್ಲ. ಈ ಪ್ರಪಂಚ ಅನ್ನುವುದಕ್ಕೆ ಅನೇಕ ಅರ್ಥ ಇದೆ. ಅದರಲ್ಲಿ ವಿಸ್ತಾರ ಅನ್ನುವುದನ್ನ ಒಂದು ಹೇಳಿದ್ವಿ, ಸಂಚಯ ಮತ್ತೆ ಮೋಸ, ಈ ಇಷ್ಟನ್ನ ನಾವಿಲ್ಲಿ ತಗೊಂಡ್ರೆ ಅದು ಯಾವುದೂ ಕೂಡ ದೇವಿಯಲ್ಲಿ ಇಲ್ಲ. ಹಾಗಾಗಿ ನಿಷ್ಪ್ರಪಂಚ, ದೇವಿ ಪ್ರಪಂಚರಹಿತಳಾಗಿದ್ದಾಳೆ. ಇನ್ನು ಮುಂದಿನ ನಾಮ ನಿರಾಶ್ರಯ. ನಿರಾಶ್ರಯಾಗೂ ನಿರಾಧಾರಾಗೂ ವ್ಯತ್ಯಾಸ ಹೆಚ್ಚೇನಿಲ್ಲ. ಮೊದಲ ನಾಮ ನಿರಾಧಾರ ನೋಡಿದ್ವಲ್ಲ, ಯಾವುದನ್ನ ಸಾಕಾರ ರೂಪವಾದ ದೇವಿಯಿಂದ ನಿರಾಕಾರಕ್ಕೆ ಬರುವಾಗ ಮೊದಲ ಬಂದ ನಾಮ ನಿರಾಧಾರ. ಮೊದಲು ಬಂದ ನಾಮ ನಿರಾಧಾರ. ನಿರಾಧಾರ ಅಂದಾಗ ಇವಳು ಎಲ್ಲಕ್ಕೆ ಆಧಾರ ಆಗಿದ್ದಾಳೆ, ಆದರೆ ಇವಳಿಗೆ ಯಾರು ಆಧಾರ ಇಲ್ಲ. ಎಲ್ಲಿದ್ದಾಳೆ ಅವಳು? ಹೇಗೆ ನಿಂತಿದ್ದಾಳೆ? ಗಾಳಿಯಲ್ಲಿ ತೂರಾಡ್ತಾ ನಿಂತಿದ್ದಾಳ? ಅವಳಿಗಾಗತ್ತೆ, ಅವಳಿಗೆ ಸಾಧ್ಯ ಇದೆ. ಒಬ್ಬ ಮೆಜಿಷಿಯನ್ಗೆ ಆಗತ್ತೆ, ನಾವು ನೋಡಿದ್ದೇವೆ. ಒಬ್ಬ ಯೋಗ ಸಾಧಕನಿಗೆ ಆಗತ್ತೆ. ದೇವಿ ಯೋಗ ಸಾಧಕನಂತವಳನ್ನು ಸೃಷ್ಟಿ ಮಾಡಿದವಳಲ್ವಾ, ಅವಳಿಗೆ ಅಸಾಧ್ಯ ಏನಿದೆ? ಆದ್ರಿಂದ ಅವಳು ಯಾವ ಆಧಾರನೂ ಇಲ್ಲದೆ ಇದ್ದಾಳೆ. ಎಲ್ಲಿ ಬೇಕಾದ್ರೂ ಇರ್ತಾಳೆ, ಹೇಗೆ ಬೇಕಾದ್ರೂ ಇರ್ತಾಳೆ. ಅದನ್ನ ನಾವು ನೋಡಿದ್ವಿ. ಅದೇ ಅರ್ಥ ನಿರಾಶ್ರಯ ಅನ್ನುವ ಅರ್ಥದಲ್ಲಿ ಕೂಡ ಇರುವಂಥದ್ದು. ಅಂದ್ರೆ ಎಲ್ಲಕ್ಕೆ ಆಶ್ರಯಭೂತಳಾಗಿದ್ದಾಳೆ. ಆದರೆ ತಾನು ಯಾರನ್ನೋ, ನನಗೆ ಯಾರು ಆಶ್ರಯ ಕೊಡ್ತೀರಿ, ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ, ನಿಮ್ಮನೇಲಿ 4 ದಿನ ಇರ್ಲ, ಈ ಅನ್ನಸತ್ರದಲ್ಲಿ ಇರ್ಲ, ಆ ವೃದ್ಧಾಶ್ರಮದಲ್ಲಿ ಇರ್ಲ, ಆ ಥರ ಏನಿಲ್ಲ. ಅವಳಿಗೆ ಯಾವ ಆಶ್ರಯನೂ ಬೇಡ.
ಎಲ್ಲರಿಗೆ ಆಶ್ರಯ ಕೊಟ್ಟಂತ ಅವಳಿಗೆ ಆಶ್ರಯದ ಅಗತ್ಯ ಇಲ್ಲ. ಅದರಿಂದ ವಿಶ್ವಂ ಪ್ರತಿಷ್ಠಿತಂ ಯಸ್ಯಾಂ, ಯಾವ ದೇವಿಯಲ್ಲಿ ಈ ವಿಶ್ವಾಂಡ ಬ್ರಹ್ಮಾಂಡಗಳೆಲ್ಲವೂ ಕೂಡ ಸುಪ್ರತಿಷ್ಠಿತವಾಗಿ ಭದ್ರವಾಗಿದೆ. ನಮಗೆ ಆಶ್ರಯ ಇಲ್ಲ ಅಂತ ಮನೆಯಿಂದ ಜನ ಓಡಿಸಿದ್ರೆ, ಮಗ ಮೊಮ್ಮಗ ಯಾರು ಓಡಿಸಿದ್ರೆ ಭಯ ಪಡಬೇಕಾಗಿಲ್ಲ. ಯಾರನ್ನ ನೆನೆದರೆ ಭಯ ಇಲ್ಲ, ಪರಮಾತ್ಮನನ್ನ ನೆನೆದರೆ ಅದಕ್ಕಿಂತ ದೊಡ್ಡ ಆಸರೆ ಏನಿದೆ? ಅವಳು ನಮ್ಗೆ ಆಶ್ರಯ ಕೊಡ್ತಾಳೆ ಎನ್ನುವ ಭರವಸೆ ಇದ್ರೆ ಯಾರೋ ಮಗನಾಗಿ ಬರ್ತಾನೆ, ಯಾರೋ ಮರಿಮಗನಾಗಿ ಬರ್ತಾನೆ, ಯಾರೋ ಅಜ್ಜನಾಗಿ ಬರ್ತಾನೆ, ಯಾರ್ದೋ ಮನೆ ಬಾಗಿಲು ತೆಗೆದು ನಮಗೆ ಆಶ್ರಯ ಸಿಕ್ಕುತ್ತೆ. ನಾವು ಬದುಕಿರೋವರೆಗೂ ಸೇವೆ ಮಾಡ್ತಾರೆ. ಕಥೆಗಳು ನೀವು ಕೇಳ್ತಿರ್ತೀರಾ, ನಾನು ನೋಡಿದ್ದೀನಿ ಕಣ್ಣಲ್ಲಿ. ಯಾರೋ ಗೊತ್ತಿಲ್ಲದೆ ಇರೋರ್ನ ಮನೆಯಲ್ಲಿ ಇಟ್ಕೊಂಡು ಅವ್ರ ಜೀವ ಇರುವವರಿಗೆ ಸೇವೆ ಮಾಡಿದಂಥವ್ರು. ಅಂದ್ರೆ ನಾವು ಭಯ ಪಡಬೇಕಾಗಿಲ್ಲ ಅನ್ನುವುದು ಮುಖ್ಯವಾಗಿ ಬೇಕಾದ್ದು. ಎಲ್ಲರಿಗೆ ಆಶ್ರಯವನ್ನ ಕೊಡುವ ತಾಯಿ ನಮಗೆ ನಿಶ್ಚಿತವಾಗಿ ಆಶ್ರಯವನ್ನ ಕೊಟ್ಟೇ ಕೊಡ್ತಾಳೆ. ಆದ್ರಿಂದ ನಿರಾಶ್ರಯ ಎನ್ನುವ ಭಾವವನ್ನ ನಾವು ನೆನಪಿಸಿಕೊಳ್ತಾ ಇದ್ರೆ ಎಲ್ಲ ಯಸ್ಯಾಂ ವಿಶ್ವಂ ಪ್ರತಿಷ್ಠಿತಂ, ಯಾವ ದೇವಿಯೊಳಗೆ ಸಂಪೂರ್ಣ ವಿಶ್ವ ಪ್ರತಿಷ್ಠಿತವಾಗಿದೆಯೋ ತಸ್ಯಾಹ ಪುತ್ರ ಪ್ರತಿಷ್ಠಿತಿ, ಅವಳಿರಬೇಕಾದಕ್ಕೆ ಬೇರೆ ಒಂದು ಜಾಗ ಯಾಕೆ ಬೇಕಿದೆ? ಆದ್ರಿಂದ ನಮಗಿರೋದಕ್ಕೆ ಯಾಕೆ ಬೇರೆ ಜಾಗ ಬೇಕಿದೆ? ದೇವಿ ಇದ್ದಾಳೆ, ದೇವಿ ನಮ್ಮ ರಕ್ಷಣೆಯನ್ನ ಮಾಡ್ತಾಳೆ ಅನ್ನುವ ಒಂದು ಆಸರೆಯ ಭಾವ ನಿರಾಶ್ರಯ. ಮುಂದಿನ ನಾಮ ನಿತ್ಯ ಶುದ್ಧ. ಇಷ್ಟು ಗುಣ ಇರುವಾಗ ಅಂದ್ರೆ ಏನೇನ್ ನೋಡ್ಕೊಂಬಂದ್ವಿ? ನಿರಾಧಾರ, ನಿರಂಜನ, ನಿರ್ಲೇಪ, ನಿರ್ಮಲ. ನಿರ್ಮಲ ಅಂದಾಗಲೇ ನೋಡಿದ್ದೇವೆ. ಆದರೆ ಆ ನಿತ್ಯ ಶುದ್ಧ ಅನ್ನುವಾಗ ಅವಳು ಸದಾ ಕಾಲದಲ್ಲಿ ಶುದ್ಧಳಾದವಳು, ನಿರ್ಗುಣ, ನಿರುಪಪ್ಲವ. ಈ ಎಲ್ಲವನ್ನ ನೋಡಿದ ಮೇಲೆ ಅವಳು ಎಂಥವಳಾಗಿದ್ದಾಳೆ? ನಿತ್ಯ ಶುದ್ಧ. ಮಾಲಿನ್ಯ ಅಂದ್ರೆ ಮಲ ಅನ್ನುವಾಗ ನೋಡಿದ್ವಲ್ಲ, ಆಣವ ಮಲ, ಪ್ರಾಕೃತಿಕ ಮಲ, ಕಾಯಿಕ ಮಲ, ಹೀಗೆ ಅನೇಕ ವಿಧವಾದ ಮಲಗಳಿದೆ ಅಂತ. ಆ ರೀತಿಯಾದ ಯಾವ ಮಲವೂ ಕೂಡ ಅವಳಲ್ಲಿ ಇಲ್ಲದ ಕಾರಣ ಮಲ ಯಾವಾಗ ಬರುತ್ತೆ? ಸೃಷ್ಟಿ ಎನ್ನುವುದು ಆರಂಭ ಆದಾಗ. ಆರಂಭದಲ್ಲಿ ಸೃಷ್ಟಿಯಲ್ಲಿ ಮಲ ಇಲ್ಲ. ಭಾಗವತ ಕಥೆಯನ್ನ ನಾವು ನೋಡಿದಾಗ ಸೃಷ್ಟಿಯ ಆರಂಭದಲ್ಲಿ ಮಲ ಇಲ್ಲ. ಸನಕ ಸನಂದನಾದಿಗಳಲ್ಲಿ ಮಲ ಇಲ್ಲ. ಪುಟ್ಟು ಕಂದಮ್ಮಗಳಲ್ಲಿ ಮಲ ಇಲ್ಲ. ಆ ಪುಟ್ಟು ಕಂದನ ಮುಖ ನೋಡಿದಾಗ ನಮಗ್ ಗೊತ್ತಾಗುತ್ತೆ ಎಷ್ಟು ನಿರ್ವಂಚನೆಯಾದ ಮುಖ, ಯಾವ ಕಲ್ಮಶ ಇಲ್ಲದ ಮುಖ, ಮುಗ್ಧತೆ. ಆ ನಗೆ ಇದೆಯಲ್ಲ ತುಟಿಯಲ್ಲಿ, ಸೆಳೆದು ನಿಲ್ಲಿಸುವಂಥದ್ದು. ಅಂಥ ಒಂದು ಯಾಕೆ ಅಂದ್ರೆ ಅದರಲ್ಲಿ ಇದು ನಾನು ಅನ್ನೋದು ಬಂದಿಲ್ವಲ್ಲ, ಇನ್ನು ನಾನು ನನ್ನದು ಅನ್ನುವ ಈ ಪ್ರತಾರಣ, ಮೋಸ, ವಂಚನೆ, ಅದಿಲ್ಲ. ಆದ್ರಿಂದ ಮುಖ ಆ ಮುದ್ದು ಮುಖ. ಹಾಗೆ ಸೃಷ್ಟಿಯ ಆರಂಭದಲ್ಲಿ ಇಲ್ಲ. ಆರಂಭ ವಿಕಾಸ ಆಗತಾ ತಾನೇ ಎಲ್ಲ ಮೋಸ ಅನ್ನುವುದು ಶುರುವಾಗೋದು, ಆ ಮಲಿನತೆ ಅನ್ನೋದು ಬರೋದು. ಅದನ್ನ ಭಾಗವತ ನಮಗೆ ಸ್ಪಷ್ಟಪಡಿಸಿ ತೋರಿಸಿದೆ. ಆದ್ದರಿಂದಲೇ ಸಂದರ್ಭ ಬಂದಿದ್ರಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನೂ ಯಾರು ಪರಮಾತ್ಮ ವಸ್ತುವಿನ ವಸ್ತು. ಪರಮಾತ್ಮ ವಸ್ತುವಿನ ವಸ್ತು ಅಂದ ಮೇಲೆ ಅಲ್ಲಿ ಕೊಳೆ ಎಲ್ಲಿದೆ? ಇರೋಕ್ ಸಾಧ್ಯ ಇಲ್ಲ. ಅಲ್ಲಿ ಅಜ್ಞಾನ ಎಲ್ಲಿದೆ? ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಿದೆ? ಬೆಳಕಿದೆ, ಜ್ಞಾನ ಇದೆ, ಜ್ಯೋತಿ ಇದೆ, ಅಮೃತ ಇದೆ. ಅಲ್ಲಿ ಸತ್ಯ ಇದೆ, ಸತ್ವ ಇದೆ. ಅದನ್ನ ನಾವು ಮನನ ಮಾಡಿಕೊಂಡಾಗ ನಮ್ಮಲ್ಲಿ ಮಲಿನತೆ ಬರಕ್ಕಾಗಲ್ಲ. ಪ್ರಪಂಚ ಅಂತ ಆದ್ಮೇಲೆ ಅದು ಎಲ್ಲ ಯಾರದು ಅನ್ನೋದನ್ನ ಇಷ್ಟು ಕಾಲ ನೋಡಿದ್ವಲ್ಲ. ಆ ಶ್ರುತದೇವನ ಕಥೆಯನ್ನು 2 ಸಲ ಮನನ ಮಾಡ್ಕೊಂಡ್ವಿ. ಪ್ರಪಂಚವನ್ನ ಮಾಡಿ ಪರಮಾತ್ಮ, ಅದು ದೇವಿ ಇರ್ಬೋದು, ರಾಮನಿರ್ಬೋದು, ವಿಷ್ಣು ಇರ್ಬೋದು, ಶಿವನಿರ್ಬೋದು, ಪ್ರಪಂಚವನ್ನ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡಿದ ಮೇಲೆ ಇರೋದೆಲ್ಲ ಯಾರು? ಪರಮಾತ್ಮ. ಯಾವ ಸ್ವರೂಪನೂ ಇರಲಿ, ಆ ಪರಮಾತ್ಮ ಅಂತ ಆದ ಮೇಲೆ ಅಲ್ಲೇನಿದೆ? ಶುದ್ಧತೆನೇ ಇದೆ, ಅಮೃತತ್ವನೇ ಇದೆ, ಜ್ಞಾನನೇ ಇದೆ, ಸತ್ವನೇ ಇದೆ, ಸತ್ಯನೇ ಇದೆ. ಆದ್ದರಿಂದ ಮಲ ಅನ್ನುವುದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಈ ಪ್ರಕೃತಿ ಸೃಷ್ಟವಾಗಿ ನಾವು ಸತ್ವವನ್ನ ನೋಡಿದ್ವಲ್ಲ, ಸತ್ವದಲ್ಲಿ ಮಲಿನತೆ ಇಲ್ಲ. ರಜಸ್ ಅಂತ ಬಂದಾಗ ರಜಸ್ಸಿನಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ ವಿಭಜನೆ ಬಂದು ಅಲ್ಲಿಂದ ಮುಂದಕ್ಕೆ ಬರುವುದು ಈ ಮಲಿನ.
ಆ ಮಾಲಿನ್ಯ ಎಂಬುದು ದೇವಿಯ ಶರೀರದಲ್ಲಿ ಸಂಸ್ಪರ್ಶ ಇಲ್ಲ, ದೇವಿಗೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಶರೀರ ಎನ್ನುವುದು ಪ್ರತಿದಿನ ತೊಳೆದ್ರೂ ಕೊಳೆನೆ, ಪ್ರತಿದಿನ ಪಾತ್ರೆ ತೊಳಿತೀವಿ. ಅಡಿಗೆ ಮನೆ ನಮಗೆ ಹೆಂಗಸರಿಗೆ ಅದಕ್ಕೆ ಮುಕ್ತಿಯ ದ್ವಾರ ಅಡಿಗೆ ಮನೆ. ಅಡಿಗೆ ಮನೆ ರಾತ್ರಿ ಎಲ್ಲ ಒರೆಸಿ ಬಂದಿರ್ತೀವಿ, ಬೆಳಗ್ಗೆ ಹೋದ್ರೆ ಕಟ್ಟೆ ಹೇಗಿರುತ್ತೆ, ಯಾರು ತಂದು ಕೊಳೆ ಹಾಕಿದ್ರು ಅಲ್ವಾ? ಅಂದ್ರೆ ಹಾಗೆ ಈ ದೇಹ ಪ್ರತಿದಿನ ನೀವು ಶುದ್ಧ ಮಾಡಿ. ದೇಹದಲ್ಲಿ ಏನಿದೆ? ಮಾಲಿನ್ಯ ಇದೆ. ಆದ್ರಿಂದ ದೇಹ ಎಂಬುದು ಅತ್ಯಂತ ಮಲಿನಃ. ದೇಹ ಎಂಬುದು ಸದಾ ಮಾಲಿನ್ಯಕ್ಕೆ ಜಾಗ ಇರುವಂಥದ್ದು. ಆದರೆ ದೇಹಿ ಅತ್ಯಂತ ನಿರ್ಮಲ. ಒಳಗೆ ಇದಾನಲ್ಲ, ಇದೆಲ್ಲ ಕೊಳೆ ಇದೆಯಲ್ಲ, ಏನಿದೆ? ರಕ್ತ ಇದೆ, ಮಾಂಸ ಇದೆ, ಮೇದ ಇದೆ, ಮಜ್ಜ ಇದೆ, ಅಸ್ಥಿ ಇದೆ, ಅಹಂಕಾರ ಇದೆ, ಮಮಕಾರ ಇದೆ, ಚಿತ್ತ ಇದೆ, ಮನಸ್ಸಿದೆ, ಏನೇನೋ ಇದೆಯಲ್ಲ. ಆ ಚಿತ್ತ ಮನಸ್ಸು ಬುದ್ಧಿ ಕಾಣಲ್ಲ, ರಕ್ತ ಮಾಂಸ ಮೇದ ಮಜ್ಜ ಮೂಳೆ ಕಾಣುತ್ತೆ. ಆ ಎಲ್ಲ ಕೊಳೆ ಅಲ್ವಾ? ನೋಡಿದ್ರೆ ಅನ್ಸುತ್ತೆ ತಾನೆ? ಅಂಥ ಕೊಳೆ ಒಳಗಡೆ ಕೂತಿದೆಯಲ್ಲ, ಅಲ್ಲೇನಿದೆ? ಬೆಳಕೇ ಇದೆ. ದೀಪ ನೋಡಿ, ದೀಪದ ಇದಿದೆಯಲ್ಲ, ಹಳ್ಳ ಇದೆಯಲ್ಲ, ಅದನ್ನ ನಾನು ತೊಳೆದಿಲ್ಲ, 1 ತಿಂಗಳೇ ಆಯಿತು, ಎಲ್ಲ ಜಿಗುಟು ಕಟ್ಕೊಂಡಿದೆ, ಕಂಟು ವಾಸನೆ ಇದೆ. ಆದರೆ ದೀಪ ಹಚ್ಚಿದನಲ್ಲ, ದೀಪ ಹೇಗೆ ಬೆಳಗುತ್ತಾ ಇದೆ? ಕೊಳೆಯಾಗಿ ಬೆಳಗುತ್ತಾ ಇದೆಯಾ? ಇಲ್ಲ. ಆದ್ರಿಂದ ದೇಹ ಅನ್ನುವುದನ್ನ ಇದನ್ನ ತಕೊಂಡ್ರೆ, ಆ ಪಾತ್ರೆಯನ್ನ ತಕೊಂಡ್ರೆ, ಆ ಪಾತ್ರೆಯಲ್ಲಿ ಮಲಿನತೆ ಇದೆಯೇ ಹೊರತು ಜ್ಯೋತಿಯಲ್ಲಿ ಏನು ಮಾಲಿನ್ಯ ಇದೆ? ಆದ್ರಿಂದ ಅತ್ಯಂತ ಮಲಿನಃ ದೇಹ. ಆದರೆ ದೇಹಿ ಅತ್ಯಂತ ನಿರ್ಮಲ. ಅಂಥ ದೇಹಿಯಾಗಿ ಒಳಗೆ ಇದು ಪ್ರವೇಶ ಮಾಡಿದೆಯಲ್ಲ ಆ ಚೈತನ್ಯ ಯಾರದು? ಆ ಪರತತ್ವದ್ದಾದ ಮೇಲೆ ಅಲ್ಲಿ ಮಲಿನತೆ ಬರೋಕೆ ಎಲ್ಲಿ ಸಾಧ್ಯ ಇದೆ? ಅದು ಯಾವಾಗಲೂ ಕೂಡ ನಿತ್ಯ ಶುದ್ಧ. ಈಗ ಈ ಶರೀರವನ್ನು ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ. ಏನಂತ? ಯಾವಾಗ ನಾವು ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡ್ತೇವೆ ಆಗ ಎಲ್ಲ ಮಾಲಿನ್ಯವೂ ಕೂಡ ತೊಳೆದು ಹೋಗುತ್ತೆ ಅಂತ. ಅಪವಿತ್ರ, ಇದನ್ನ ಪ್ರತಿ ಸಲ ಹೇಳಿಕೊಂಡಿರೋದು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ. ಎಲ್ಲಿ ಬಿದ್ದಿದ್ದೀನೋ, ಬಚ್ಚಲ್ ಮನೆಯಲ್ಲಿದ್ದೀನೋ, ಎಲ್ಲಿದ್ದೀನೋ, ಹಾಸಿಗೆ ಮೇಲಿದ್ದೀನೋ, ಏನ್ ಮಾಡ್ತಾ ಇದ್ದೀನೋ, ಸರ್ವಾವಸ್ಥಾಂ ಗತೋಪಿವ ಯಹ ಸ್ಮರೇತ್ ಪುಂಡರೀಕಾಕ್ಷಂ. ಪರಮಾತ್ಮನ ಸ್ಮರಣೆ ಮಾಡಿದ್ಯಾ ಅವನು ಬಾಹ್ಯ ಆಭ್ಯಂತರ ಶುಚಿ. ಅಂದ್ರೆ ಪರಮಾತ್ಮನ ಸ್ಮರಣೆ ಅಷ್ಟು ಶುದ್ಧತೆ. ಅದ್ರಿಂದಲೇ ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ಆಗ ಸಬಾಹ್ಯಾಭ್ಯಂತರ ಶುಚಿ. ಇದೆಲ್ಲ ಏನ್ ಹೇಳ್ತಾ ಇದೆ? ಆದ್ರಿಂದ ಮಾನಸ ಸ್ನಾನ ಅಂತೆ ಒಂದು ಸ್ನಾನ ಇದೆ. ಆದ್ರಿಂದ ಈಗ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ? ನಾನು ಶುದ್ಧ ಅಂತ ನನಗೆ ಗೊತ್ತಾಗಬೇಕಾದ್ರೆ ಈ ನಾಮಗಳನ್ನು ಜಪಿಸಬೇಕು. ನಿತ್ಯ ಮುಕ್ತ, ನಾನು ಮುಕ್ತನಾಗಬೇಕಾದ್ರೆ ನಿತ್ಯ ಮುಕ್ತ, ನಿತ್ಯ ಮುಕ್ತ, ನಿತ್ಯ ಮುಕ್ತ, ನಿತ್ಯ ಮುಕ್ತ. ಶುದ್ಧನಾಗಿದೆ, ನಿತ್ಯ ಶುದ್ಧ, ನಿತ್ಯ ಶುದ್ಧ, ನಿತ್ಯ ಶುದ್ಧ, ನಿತ್ಯ ಶುದ್ಧ ಹೇಳ್ತಾ ಇದ್ದರೆ ನನಗೆ ಈ ಶರೀರದ ಮಲಿನ ಅಂಟೋದಿಲ್ಲ. ಶರೀರದ ಮಾಲಿನ್ಯ ಏನಿದೆ ಅದು ಹಾಗೆ ಕೊಚ್ಚಿ ಹೊರಟೋಗುತ್ತೆ. ದೇಹದ ಒಳಕ್ಕೆ ಬಂದು ಒಳಗಿರುವ ದೇಹಿಗೆ ಆ ಮಾಲಿನ್ಯ ಅಂಟೋದಿಲ್ಲ. ಆದ್ರಿಂದ ನಿತ್ಯ ಶುದ್ಧ ಎಂಬ ನಾಮವನ್ನ ನಿರಂತರ ಜಪ ಮಾಡ್ತಾ ಇದ್ದರೆ ಅವನೇನಾಗ್ತಾನೆ? ನಿತ್ಯ ಶುದ್ಧನೇ ಆಗ್ತಾನೆ. ಆ ರೀತಿಯಲ್ಲಿ ನಿತ್ಯ ಮುಕ್ತ ಎನ್ನುವ ನಾಮವನ್ನ ನಿರಂತರವಾಗಿ ಜಪಿಸ್ತಾ ಇದ್ರೆ ಅವನು ನಿತ್ಯ ಮುಕ್ತನಾಗಿಯೇ ಇರ್ತಾನೆ. ಯಾವ ಒಂದು ಪ್ರಪಂಚದ ಬಂಧ ಅವನನ್ನ ಬಾಧಿಸಿ ಕಾಡೋದಿಲ್ಲ. ಹಾಗೆ ನಿತ್ಯ ಶುದ್ಧ, ನಿತ್ಯ ಶುದ್ಧ ಆದ ಮೇಲೆ ಏನಾಗಿರ್ತಾನೆ? ನಿತ್ಯ ಬುದ್ಧನೂ ಆಗಿರ್ತಾನೆ. ಯಾವುದು ಈಗ ಜೀವ ಚೈತನ್ಯ ಒಳಗಡೆ ಸೇರಿ ದೇಹಿ ಅಂತ ಹೇಳಿದ್ವಲ್ಲ, ಅದು ದೇಹಿ ಅಂತ ಆದಾಗ ಅಲ್ಲೇನಿರ್ಬೋದು? ಅಜ್ಞಾನ ಅನ್ನೋದಿದೆ. ದೇಹದ ಒಳಗೆ ಸೇರಿದೆ ಅಲ್ವಾ? ದೇಹದ ಒಳಗೆ ಸೇರಿರೋದ್ರಿಂದ ನಾನು 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 ಅನ್ನೋದಿದೆ. ಅದೇ ಬುದ್ಧ ಅಂದ್ರೆ ನಾನು ಶರೀರ ಅಲ್ಲ. ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು
ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಾಗೆ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದೋ ನ ಯಜ್ಞಾಹ, ಯಾವುದೂ ಅಲ್ಲ, ನಾನೇನು ಚಿದಾನಂದ ರೂಪ ಶಿವೋಹಂ. ಹಾಗೆ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ. ಹೀಗೆ ಹೇಳ್ಕೊಳ್ಳುತ್ತಾ ಇದ್ದಾಗ ಏನಾಗುತ್ತೆ? ನಿತ್ಯ ಶುದ್ಧತೆ, ನಿತ್ಯ ಮುಕ್ತತೆ, ಅದು ಬರೋದಕ್ಕೆ ಬೇಕಾದ ಬುದ್ಧತೆ, ಆ ಜ್ಞಾನ ಒಳಗಡೆ ಇರೋದ್ರಿಂದ ಏನಿದೆ? ಅಜ್ಞಾನ ಇದೆ. ಆ ಅಜ್ಞಾನ ಹೋಗಿ ಬುದ್ಧತೆ, ಜ್ಞಾನ ಅನ್ನುವುದು ಬರುತ್ತೆ. ಇದನ್ನು ನಾವು ಮುಂದಿನ ವಾರ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्ति.